ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಮಯಮೇಯಂ ಜೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀ ಸಹಾಯಂ ಭಜೇಹಂ. ಸಮಚರಣ ಸರೋಜಂ ಸಾಂದ್ರನೀಲಾಂಬುದಾಭಂ ಜಗನನಿಹತಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸಿ ಮಾಲಾ ಕಂದರಂ ಕಂಜನೇತ್ರಂ ಸದಯದವಲಹಾಸಂ ವಿಠ್ಠಲಂ ಚಿಂತಯಾಮಿ. ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾಭಿರಾಜಿತಂ ಬ್ರಹ್ಮಾದ್ಯೈಃ ವಿನುತಂ ವಂದೇ ಕುಲದೇವಂ ರಮಾಪತಿಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾದಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಭೀಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಭಾಣಚಿದಂ ಸದಾ. ಸಮುತ್ಸಾರಿತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣುಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ಜ್ಞಾನಭಕ್ತ್ಯಾದ ವೈರಾಗ್ಯ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರುನ್ ಮಮ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಮಂತ್ರಾಲಯ ನಿವಾಸಿ ಮಾಂ ಜಾಗ್ರತ್ ಕಾಲಿ ಸದಾವತು ನ್ಯಾಯ ಮುಕ್ತಾವಲಿ ಕರ್ತಾ ಸ್ವಪ್ನೇ ರಕ್ಷತು ಮಾಂ ಸದಾ. ರಾಮಪಾದಾಂಬುಜಾಸಕ್ತಂ ರಾಘವೇಂದ್ರ ಗುರುಪ್ರಿಯಂ ಮುನೀಂದ್ರ ಯೋಗಿನಂ ಸೇವೆ ಕಾಮಿತಾರ್ಥ ಪ್ರದಾಯಕಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಹಯಗ್ರೀವ ಪದಾಂಭೋಜಮಾನಸಂ ಸ್ವಾದೀಶ ಪ್ರಿಯಂ ಗುರು ಗೋವಿಂದ ವಿಠಲದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ ಚಿಂತನೆ ಮಾಡೋ ಕಾಲಕ್ಕೆ ಜನಕರಾಜ ದುಃಖಕ್ಕೆ ಈಡಾದ. ಯಾಕೆ ಅಂತಂದ್ರೆ ನಾನು ಸುಖವಾಗಿದ್ದೀನಿ ಅಂತ ಅನ್ಕೊಂಡು ದುಃಖಕ್ಕೆ ಈಡಾದ. ತನ್ನ 4 ಜನ ಮಕ್ಕಳ ಜವಾಬ್ದಾರಿ ತಂದಾಗಿತ್ತು. ಏನಕ್ಕೆ ಅವನಿಗೆ ಭಯ ಆಯ್ತು ಅನ್ನೋ ಪ್ರಶ್ನೆ ಮಾಡ್ತಾರೆ. ಏನಕ್ಕೆ ಭಯ ಆಯ್ತು ಅಂತಂದ್ರೆ, ಯಾವಾಗ ಇವ್ರ ಮನೇಲಿ ಸೀತೆ ಮತ್ತು ತಮ್ಮನ 3 ಜನ ಹೆಣ್ಮಕ್ಳು ಇದ್ದಾರೆ ಅಂತ ಗೊತ್ತಾಯ್ತೋ ಅವತ್ತಿಂದ ಅವರ ವಿವಾಹ ಆಗೋ ತನಕ ರಾವಣ ಕುಂಭಕರ್ಣ ಅವ್ರ ಮನೆ ಸುತ್ತಾ ಇದ್ರಂತೆ. ಆ ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ಹೇಳಿ ಅವಳಿ ಹುಟ್ಟಿದ್ದಾಳೆ ಅಂತ ಗೊತ್ತಾಗಿದ್ದಿಂದಾನೇ ಅಲಿತಾ ಇದ್ರು ರಾವಣ ಕುಂಭಕರ್ಣರು. ಅದಕ್ಕೆ ಆತಂಕ ಆಯ್ತಂತೆ. ಈ ದುಷ್ಟರೆಲ್ಲ ಬಂದ ಮನೆ ಸುತ್ತಾ ಇದ್ದಾರೆ. ಹೆಣ್ಮಕ್ಳು ಇಟ್ಕೊಂಡಿರೋರ್ಗೆ ಗೊತ್ತಿರುತ್ತೆ ಈ ಭಯ. ಯಾಕೆ ಅಂದ್ರೆ ಯಾರು ಬಂದು ನಿಂತರು ಅನುಮಾನ. ಆ ರೀತಿಯಲ್ಲಿ ಆಯ್ತು. ಹಾಗಾಗಿ ಉದ್ಧಾರ ಮಾಡೋರು ಯಾರು ಅಂತ ಚಿಂತನೆ ಮಾಡಿದಾಗ ತಮ್ಮ ಮಕ್ಕಳನ್ನು ಯಾರು ಕೈ ಹಿಡಿಬೇಕು ಅಂತಂದ್ರೆ, ಉತ್ತಮರಾಗಿರ್ತಕ್ಕಂಥವ್ರು ಲಕ್ಷ್ಮೀದೇವಿನ ಯಾರು ಕೈ ಹಿಡಿಬೇಕು ಅಂದ್ರೆ ಪರಮಾತ್ಮನೇ ಕೈ ಹಿಡಿಬೇಕು. ಹಾಗಾಗಿ ಶತಾನಂದರು ಬಂದ್ರು, ಉಪದೇಶ ಮಾಡಿದ್ರು ಅಂತೆಲ್ಲ ಕೇಳಿದ್ವಿ. ಶ್ರೀನಿವಾಸ ಕಲ್ಯಾಣ ಕೇಳ್ತಾ ಇದೀವಿ. ನಿನ್ನೆ ಎಲ್ಲ ಫಲ ಹೇಳಿದ್ವಿ, ಏನ್ ಫಲ ಸಿಗುತ್ತೆ. ಕೆಲವಾರು ಜ್ಞಾನ ರೂಪ ಅಂತಿದೆ.
ಪರಮಾತ್ಮನ ಮಹಿದಾಸ ರೂಪ, ವೇದವ್ಯಾಸ ರೂಪ, ಹೈಗ್ರೀವ ರೂಪ, ಕಪಿಲ ರೂಪ, ಶಿಂಶುಮಾರ ರೂಪ, ಇವೆಲ್ಲ ಜ್ಞಾನ ರೂಪಗಳು. ಇದಕ್ಕೆ ಜ್ಞಾನ ರೂಪ ಅಂತ ಕರೆದ್ರು. ಫಲರೂಪ ಅಂತಿದೆ. ಯಾವುದು ಫಲರೂಪ ಅಂತಂದ್ರೆ ಕೃಷ್ಣ, ಇನ್ನು ಅನೇಕ ರೂಪಗಳೆಲ್ಲ ಫಲರೂಪಗಳು. ಆದ್ರೆ ಕೃಷ್ಣನನ್ನ ನೀವೇನಂತ ಕರಿತೀರಾ ಅಂತ ಕೇಳಿದ್ರೆ ಭವಿಷ್ಯೋತ್ತರ ಪುರಾಣ ಹೇಳ್ತು, ಫಲರೂಪ ಜ್ಞಾನ ರೂಪ ಎರಡು ಸಮ್ಮಿಲನವಾಗಿ ಬಂದಿದೆ. ಅಂದ್ರೆ ಶ್ರೀನಿವಾಸ ದೇವರು ಜ್ಞಾನವನ್ನು ಕೂಡ ಕೊಟ್ರು, ಮತ್ತೆ ಫಲವನ್ನು ಕೂಡ ಕೊಡ್ತಕ್ಕಂಥ ಈ ರೂಪವಾಗಿದೆ. ಆ ವಿಚಾರವನ್ನ ತಿಳಿಬೇಕು ಅಂತ ಅಪೇಕ್ಷೆ ಪಟ್ಟಾಗ ಆ ಶ್ರೀನಿವಾಸನ ಬಗ್ಗೆ ತಿಳಿ, ಖಂಡಿತ ಆ ವೆಂಕಟ ಶೈಲದ ನಿವಾಸಿಯಾದ ಆ ವೆಂಕಟೇಶನ ವಿಚಾರವನ್ನು ತಿಳಿಯೋಣ. ತತ್ಪೂರ್ವದಲ್ಲಿ ಈ ಪರ್ವತದ ವಿಚಾರ ಹೇಳ್ತೀನಿ ಅಂತಂದ್ರು. ಏನದು ಪರ್ವತಕ್ಕಂತ ಮಹಾತ್ಮೆ ಅಂತ ಚಿಂತನೆ ಮಾಡುವಾಗ ಹೇಳ್ತಾ ಇದ್ದಾರೆ. ಶತಾನಂದ ಉವಾಚ ಪುರಾತು ವೃಷಭೋ ನಾಮ ರಾಕ್ಷಸೋ ರೂಕ್ಷ ಕರ್ಮಕೃತ ಅತ್ರಸ್ತಾಂ ಶೇಷ ಶೈಲೇತು ತಾಪಸಾ ನತ್ಯ ಬಾಧಯತ್ ತೇನ ಸಂಕ್ಲಿಷ್ಟ ತಪಸಾ ತದ್ವದೇ ಶರಣಂಗತಾ ಶ್ರೀನಿವಾಸಂ ಋಷಿಕೇಶಂ ಭಕ್ತಾನಾಂ ಅಭಯಪ್ರದಂ. ನೋಡಿ, ಕೃತಯುಗದಲ್ಲಿ ಈ ಪರ್ವತಕ್ಕೆ ವೃಷಭಾಚಲ ಅಂತ ಕರೆದ್ರು. ಯಾಕೆ ಈ ವೃಷಭಾಚಲ ಅಂತ ಹೆಸರು ಬಂತು? ಅದರ ಮಹಾತ್ಮೆ ಏನು ಅಂತ ಜನಕರಾಜ ಕೇಳ್ತಾ ಇದ್ದಾನೆ. ಮುನಿಗಳಾದ ಶತಾನಂದರು ಹೇಳ್ತಾ ಇದ್ದಾರೆ, ಭಗವಾನ್ ಅರವಿಂದಾಕ್ಷ ವೃಷಭೋ ನಾಮ ರಾಕ್ಷಸ ಅಬಾಧಯತ್ ಸದಾ ಕ್ರೂರ ತಪೋಭಂಗ ಕರಕ್ಕಲ. ನೋಡಿ, ಆ ಪರ್ವತದಲ್ಲಿ ಆದಿವರಾಹ ದೇವರು ಬಂದು ಸನ್ನಿಹಿತರಾಗಿದ್ದಾರೆ. ಆದಿವರಾಹ ಪರಮಾತ್ಮನ ಜ್ಯೇಷ್ಠ ಪುತ್ರ ಯಾರು ಅಂತಂದ್ರೆ ಬ್ರಹ್ಮದೇವರು. ಆ ಜ್ಯೇಷ್ಠ ಪುತ್ರನಾದ ಬ್ರಹ್ಮದೇವರ ನಾಸಿಕದಿಂದ ಅವತಾರ ಮಾಡಿದ್ದೇ ವರಾಹ ದೇವರು, ಆದಿವರಾಹ ಅಂತ. ಆದಿವರಾಹ, ಯಜ್ಞವರಾಹ, ಶ್ವೇತವರಾಹ, ಭೂವರಾಹ ಅಂತ ಈ 5 ರೂಪಗಳಿದೆ ವರಾಹ ದೇವರು. ಅದರಲ್ಲಿ ಆದಿವರಾಹ ಬಂದು ಭೂಮಿಯನ್ನ ತನ್ನ ಕಕ್ಷೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಹಿರಣ್ಯಾಕ್ಷ. ಅವನನ್ನ ಆ ಸಮುದ್ರದ ಒಳಗಡೆ ಹೋಗಿ ಆ ಭೂಮಿಯನ್ನ ವರಾಹ ರೂಪಿಯಾಗಿ ಕೋರೆದಾಡಿನಲ್ಲಿ ಇಟ್ಕೊಂಡ್ಬಂದ. ಯಾಕೆ ಕೋರೆದಾಡ ಮೇಲೆ ಇಟ್ಕೊಂಡ ಅಂತ ಪ್ರಶ್ನೆ ಮಾಡಿದ್ರು. ಯಾಕೆ ಕೈ ಇರ್ಲಿಲ್ವಾ, ಅಥವಾ ತೊಡೆ ಮೇಲೆ ಕೂಡಿಸ್ಕೋಬೋದಿತ್ತು, ಬೆನ್ ಮೇಲೆ ಕೂಡಿಸ್ಕೋಬೋದಿತ್ತು, ಎಲ್ಲಾ ಕಡೆ ಕೂಡಿಸ್ಕೋಬೋದಿತ್ತಲ್ಲ, ಕೋರೆದಾಡ ಮೇಲೆ ಯಾಕೆ ಕೂಡಿಸ್ಕೊಂಡ ಅಂತ ಕೇಳುವಾಗ ಹೇಳ್ತಾ ಇದ್ದಾರೆ, ಆ ಲಕ್ಷ್ಮೀ ದೇವಿ ಮುಖವನ್ನೇ ನೋಡ್ಬೇಕು ಅಂತ ಆಸೆ ಆಯ್ತಂತ. ಅಂದ್ರೆ ಭೂದೇವಿ ಮುಖವನ್ನೇ ನೋಡ್ತಿರ್ಬೇಕು, ಅದಕ್ಕೆ ತನ್ನ ಕೋರೆ ಮೇಲೆ ಕೂಡಿಸ್ಕೊಂಡು ಆ ಭೂದೇವಿಯನ್ನ ನೋಡ್ತಾ ಇದ್ದಾನೆ. ನೋಡ್ತಾ 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 ಆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ದ ಅಂತ ಈ ವಿಚಾರ ಹೇಳುದು. ಪ್ರಾಣಿಗಳೆಲ್ಲ ಮಳೆಯಲ್ಲಿ ನೆಂದ್ರೆ ಅಥವಾ ನೀರಿಂದ ಎದ್ದು ಬಂದ್ರೆ ಏನ್ ಮಾಡುತ್ತೆ? ಮೈ ಜಾಡಿಸುತ್ತೆ. ಹಂಗೆ ಆ ವರಾಹ ದೇವರು ಮೈ ಜಾಡಿಸೋದ್ರಂತೆ. ಆ ಜಾಡಿಸಿದಾಗ ಆ ವರಾಹ ದೇವರ ರೋಮಗಳು, ಆ ವರಾಹ ದೇವರ ರೋಮ ಎಲ್ಲ ಭೂಮಿಗೆ ಬಿತ್ತಂತೆ. ಆ ರೋಮಗಳೇ ದರ್ಬೆ ಆಯ್ತಂತೆ. ವರಾಹ ದೇವರ ರೋಮವೇ ದರ್ಬೆ. ಆ ವರಾಹ ದೇವರ ಮೈಗೆ ಅಂಟಿದಂತ ನೀರು ಕೊಡುವುದ್ರಲ್ಲ, ಆ ನೀರೆಲ್ಲ ಭೂಮಿಗೆ ಬಿದ್ದಾಗ ಹುಟ್ಟಿದ್ದೆ ತಿಲ. ಅದಕ್ಕೆ ಅವನಿಗೆ ಯಜ್ಞವರಾಹ ಅಂತ. ಅಂದ್ರೆ ಯಾವುದೇ ಯಜ್ಞ ಮಾಡ್ರಿ, ಪಿತೃಯಜ್ಞನೋ, ದೇವಯಜ್ಞನೋ, ಋಷಿ ಯಜ್ಞನೋ, ಪ್ರತಿಯೊಂದಕ್ಕೂ ದರ್ಬೆ ಮತ್ತೆ ತಿಲ ಅನ್ನೋದು ಅಂತ ಮುಖ್ಯವಾದದ್ದು. ಆ ರೀತಿಯಲ್ಲಿ ಅಂತ ವರಾಹ ದೇವರು ಸನ್ನಿಹಿತರಾದಂತ ಸ್ಥಳ. ಅಂತ ಸ್ಥಳದಲ್ಲಿ ಪವಿತ್ರವಾಗಿರ್ತಕ್ಕಂತಹ ಸ್ವಾಮಿ ಪುಷ್ಕರಣಿ ತೀರ್ಥ, ಸ್ವಾಮಿ ಪುಷ್ಕರಣಿ ತೀರ್ಥದ ಹತ್ತಿರದಲ್ಲೇ ಈ ವೃಷಭಾಸುರ ಒಬ್ಬ ರಾಕ್ಷಸ. ಇವನೇನ್ ಮಾಡ್ತಿದ್ದ ಅಂತಂದ್ರೆ ಆ ಆದಿವರಾಹನ ಹತ್ರ, ಅಂದ್ರೆ ಆ ವೃಷಭಾಚಲ ಅಂತ ಇನ್ನು ಕರೆದಿಲ್ಲ, ಅದಕ್ಕೆ ಶೇಷ ಪರ್ವತ ಅಂತ ಕರೆದಿದ್ರು ಪೂರ್ವದಲ್ಲಿ. ಆ ಪರ್ವತಕ್ಕೆ ಎಲ್ಲ ಋಷಿಗಳು ಬಂದು ಆ ಪರ್ವತವನ್ನು ಆಶ್ರಯ ಮಾಡಿ ನಿರಂತರವಾಗಿ ಧರ್ಮ ಕಾರ್ಯ ಮಾಡ್ತಿದ್ರು. ಪ್ರತಿನಿತ್ಯದಲ್ಲೂ ಪ್ರಾತಃ ಕಾಲದಲ್ಲಿ ಅಧ್ಯಯನ, ದೇವತಾ ಪೂಜೆ, ಯಜ್ಞ, ಯಾರೇ ಬರ್ಲಿ ಅವರಿಗೆ ಆತಿಥ್ಯವನ್ನ ಮಾಡಿ ಭೋಜನವನ್ನು ಮಾಡಿಸೋದು. 100 ಆಕಳಗಳನ್ನ ಸಾಕಿದ್ರು. ಪ್ರತಿನಿತ್ಯ ಇಂತಹ ಪೋಷಣೆಗಳೆಲ್ಲ ನಡೀತಿತ್ತು. ಆ ಕಾಲಕ್ಕೆ ಈ ಅಸುರ ಬಂದು ನೋಡ್ದ, ಈ ಬ್ರಾಹ್ಮಣರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ನೋಡ್ದ. ಅಸುರ ಬರೋದು ಹಾಗೆ, ಏನ್ ಮಾಡ್ತಿದಾರೆ ಬ್ರಾಹ್ಮಣರು, ನನಗೇನಾದ್ರು ಕೇಳ ಬಯಸ್ಲಿಕ್ಕೆ ಏನಾದ್ರು ಮಾಡ್ತಿದಾರ ಅಂತ ನೋಡ್ತಾರೆ. ಅವ್ರು ಸಾಧನೆ ಮಾಡ್ತಿದಾರ ನೋಡಲ್ಲ. ನನಗೇನ್ ಕೇಳ ಬಯಸ್ತಿದ್ದಾರೆ ನೋಡ್ದ. ಇವರೆಲ್ಲ ಸಾಲಿಗ್ರಾಮ ಇಟ್ಕೊಂಡು ಪ್ರಾರ್ಥನಾ ಕಾಲದಲ್ಲಿ ದೇವ್ರ ಪೂಜೆ ಮಾಡ್ತಾ ಕೂತಿದ್ರು. ಓಹೋ, ಇವ್ರು ದೇವ್ರ ಪೂಜೆ ಯಾಕೆ ಮಾಡ್ತಿದ್ದಾರೆ ಅಂತ ಚಿಂತನೆ ಮಾಡ್ದ.
ಚಿಂತನೆ ಮಾಡಿ ಅವನಿಗೆ ಗೊತ್ತಾಯ್ತು, ಯಾರನ್ನೋ ಕೇಳ್ದ, ದೇವ್ರ ಪೂಜೆ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಉದ್ಧಾರ ಆಗಕ್ ದೇವ್ರ ಪೂಜೆ ಮಾಡ್ಬೇಕಪ್ಪ. ಹೌದಾ, ನಾನು ದೇವ್ರ ಪೂಜೆ ಮಾಡ್ತೀನಿ, ನನಗೆ ಯಾವ್ದಾದ್ರು ಒಂದು ಸಾಲಿಗ್ರಾಮ ಕೊಡಿ ಅಂತ ಕೇಳದಂತೆ. ಆ ಋಷಿ ಮುನಿಗಳಿಂದ ಒಂದು ಉತ್ತಮವಾದ ನರಸಿಂಹದೇವರ ಸಾಲಿಗ್ರಾಮ ಪಡೆದ. ಸಾಲಿಗ್ರಾಮ ತಾನ್ ದೇವ್ರ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಬೇರೆ ಯಾರು ದೇವ್ರ ಪೂಜೆ ಮಾಡಬಾರ್ದು ಅಂತ ನಿರ್ಬಂಧ ಮಾಡ್ದ. ನೋಡಿ, ಇದೇ ಅಸುರಾವೇಶ. ಯಾರು ನಾನು ಮಾಡೋದೇ ದೇವ್ರ ಪೂಜೆ, ಬೇರೆಯವರು ಮಾಡೋದು ದೇವ್ರ ಪೂಜೆ ಅಲ್ಲ, ನಾನು ಮಾಡಿದ್ರೆ ಮಾತ್ರ ಪ್ರವಚನ, ಬೇರೆಯವರು ಮಾಡಿದ್ರಲ್ಲ, ನಾನು ಮಾಡಿದ್ರೆ ಮಾತ್ರ ಹಬ್ಬ, ಬೇರೆಯವರು ಮಾಡಿದ್ರಲ್ಲ ಅಂತ ಯಾರು ಹೇಳ್ತಾರೆ, ಅದು ಅಸುರಾಭಾವ. ಅಂತ ವ್ಯಕ್ತಿತ್ವ ಅಲ್ಲಿ ಕಾಣಿಸ್ತು ಅಂತಂದ್ರೆ ಅಲ್ಲಿ ಪರಮಾತ್ಮನ ವಿಭೂತಿ ಇಲ್ಲ ಅಂತ, ಅಲ್ಲಿ ಪರಮಾತ್ಮನ ಸನ್ನಿಧಾನ ಇಲ್ಲ ಅಂತ ದೂರ ಬಂದ್ಬಿಡ್ಬೇಕು ಅಂತ ಹೇಳ್ತಿದೆ ಭವಿಷ್ಯೋತ್ತರ ಪುರಾಣ. ಆ ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಅವ್ರು ಏನೇ ಯಜ್ಞ ಮಾಡ್ಬೇಕು ಆ ಯಜ್ಞಕ್ಕೆ ತಂದು ಮಾಂಸ ಹಾಕ್ಬಿಡೋದು. ಇಲ್ಲ ಅಂತಂದ್ರೆ ಆ ಅಗ್ನಿ ಜ್ವಾಲೆ ಬರ್ತಿದೆ ಅಂತ ಹೇಳಿ ಅವರೆಲ್ಲ ಅಗ್ನಿಗೆ ಪ್ರಾರ್ಥನೆ ಮಾಡ್ತಿದ್ರೆ ಅಗ್ನಿಗೆ ತಂದು ನೀರು ಹಾಕ್ಬಿಡೋದು. ಈ ರೀತಿ ಬಹಳ ಕ್ರೂರ ಕೃತ್ಯವನ್ನ ಮಾಡ್ಲಿಕ್ಕೆ ಮುಂದಾದ. ಸರಾಕ್ಷಸೋ ಮಹಾರಾಜ ತೀರ್ಥೆ ತುಂಬುರು ಸನ್ನಿಕೆ ಸ್ನಾತ್ವಾ ನಿತ್ಯಂ ವರಾಂ ಪುಣ್ಯಂ ಸಾಲಿಗ್ರಾಮ ಶಿಲಂ ನೃಪ. ಆ ರಾಕ್ಷಸನಾದ್ರೂ ಅವ್ನಿಗೆ ಎಂತ ಧರ್ಮನಿಷ್ಠೆ ಬಂದ್ಬಿಡ್ತು ಅಂತಂದ್ರೆ ಬ್ರಾಹ್ಮಣರನ್ನೆಲ್ಲ ನೋಡಿ ತಾನು ಪ್ರತಿನಿತ್ಯ ಹೋಗಿ ತುಂಬುರು ತೀರ್ಥದ ಸ್ನಾನ ಮಾಡ್ತಾ ಇದ್ದ. ಶ್ರಾವಣ ಮಾಸ, ಕಾರ್ತಿಕ ಮಾಸ, ಮಾಘ ಮಾಸಗಳಲ್ಲಿ ತುಂಬುರು ತೀರ್ಥ ಅಂತಿದೆ. ತುಂಬುರು ತೀರ್ಥಕ್ಕೆ ಒಂದು 15 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ತಿರುಪತಿಲಿ ಹೋಗಿ ಆ ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡ್ಬೇಕು. 108 ತೀರ್ಥಗಳಿದೆ. 108 ತೀರ್ಥಗಳು ಅಂದ್ರೆ ಕೆಳಗಡೆ ಆ ಏನು ಅಲಮೇಲು ಮಂಗಾಪುರ ಅಂತಿದೆಯಲ್ಲ, ಮಂಗಾಪುರ, ಗೋವಿಂದರಾಜಪಟ್ನ, ತಿರುಪತಿ ಹಿಂಭಾಗದಲ್ಲಿ ಬೆಟ್ಟದ ಮೇಲೆ ಎಲ್ಲ ಸೇರಿ 108 ತೀರ್ಥಗಳು ಇವತ್ತಿಗೂ ಪ್ರತ್ಯಕ್ಷವಾಗಿದೆ. ಸರಿ, ಈ ರೀತಿ ಆ ತುಂಬುರು ತೀರ್ಥಕ್ಕೆ ಹೋಗ್ಬೇಕು, ಪ್ರತಿನಿತ್ಯ ಸ್ನಾನ ಮಾಡಿ ಬರಬೇಕು. ಯಾವ ರೀತಿ ತನ್ನ ಅನುಷ್ಠಾನ ಮಾಡ್ದ ಅಂತಂದ್ರೆ ಬ್ರಾಹ್ಮಣರನ್ನ ತಾನು ನೋಡಿ ವೃಷಭ ನಿದ್ದೆನೆ ಮಾಡೋದು ಬಿಟ್ಬಿಟ್ಟ. ನಿದ್ದೆ ಮಾಡೋದು ಬಿಟ್ಟು ಯಾವಾಗಲೂ ದೇವರ ಧ್ಯಾನ, ನರಸಿಂಹ ದೇವರ ಧ್ಯಾನ. ಏನ್ ಧ್ಯಾನ? ನರಸಿಂಹನ, ಸ್ವಾಮಿ ಆ ಹಿರಣ್ಯ ಕಶುಪವನ್ನ ನೀನೇ ಸಂಹಾರ ಮಾಡಿದೆ, ಪ್ರಹ್ಲಾದ ರಾಜನನ್ನ ಉದ್ಧಾರ ಮಾಡಿದೆ, ನನ್ನ ಉದ್ಧಾರ ಮಾಡು ಅಂತ ಹೇಳೋದು. ಬೆಳಗ್ಗೆಯಿಂದ ರಾತ್ರಿವರೆಗೂ, ಸಾಯಂಕಾಲದವರೆಗೂ ಪೂಜೆ, ಅಭಿಷೇಕ ಮಾಡೋದು, ಜಪ ಮಾಡೋದು, ಅರ್ಚನೆ ಮಾಡೋದು, ಇದನ್ನೆಲ್ಲ ಮಾಡ್ತಿದ್ದ. ಏವಂ 5,000 ವರ್ಷಾಣಿ ವಿಗತಾನಿ ಚ ತಸ್ಮಿನ್ ಕಾಲೇ ಅರವಿಂದಾಕ್ಷ ಪ್ರತ್ಯಕ್ಷ ಸಮಭೂತದ. 5,000 ವರ್ಷ ಇಂಥ ವ್ರತವನ್ನ ಮಾಡ್ದ. ಸರಿ ಆಯ್ತು, ಋಷಿ ಮುನಿಗಳೆಲ್ಲ ತಪಸ್ಸ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಯಾಕೆ ಅಂತಂದ್ರೆ ತಾಮಸಿ ಜನರು ದೇವತಾ ಪೂಜೆ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಒಂದು ಕಷ್ಟವೇ. ಯಾಕೆ ಅಂದ್ರೆ ತಾಮಸ ಜನರನ್ನ, ತಾಮಸಿ ಫಲವನ್ನ ಕೊಡ್ತಕ್ಕಂಥ ದೇವತೆಗಳನ್ನೇ ಅವರು ಉಪಾಸನೆ ಮಾಡೋದು. ಸಾತ್ವಿಕ ದೇವತೆಗಳ ಹತ್ರ ಬಂದ್ರೆ ಏನಾಗತ್ತೆ ಅಂತಂದ್ರೆ ಸಾತ್ವಿಕರಿಗೆಲ್ಲ ಕುಂದಾಗತ್ತೆ. ಹಂಗೆ ಋಷಿಮುನಿಗಳೆಲ್ಲ ಸ್ವಾಮಿಯನ್ನು ಮೊರೆ ಇಟ್ರು. ಸ್ವಾಮಿ, ನಮ್ಮನ್ನು ಉದ್ಧಾರ ಮಾಡೋರು ಯಾರು? ಇವನ್ ನಮಗ್ ಪ್ರತಿನಿತ್ಯದಲ್ಲೂ ಭಯವನ್ನು ಉಂಟು ಮಾಡ್ತಾ ಇದ್ದಾನೆ. ಯಾವ ನಮ್ಮ ಅನುಷ್ಠಾನ ಮಾಡ್ಬೇಕು ಅಂತ ಹೇಳ್ತೀವೋ ನಮ್ಮ ವ್ರತ ಅನುಷ್ಠಾನಕ್ಕೆ ತಾನು ಅಡ್ಡಿ ಬರ್ತಾ ಇದ್ದಾನೆ, ನೀನು ಬಂದು ಉದ್ಧಾರ ಮಾಡು ಅಂತ ಹೇಳಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ರು. ಪರಮಾತ್ಮ ಆ ಋಷಿ ಮುನಿಗಳ ಒಂದು ಕೂಗಿಗೆ ಮತ್ತೆ ಈ ವೃಷಭಾಸುರ ಕರೆದ. ಸ್ವಾಮಿ ಬಾ, ನನ್ನ ಉದ್ಧಾರ ಮಾಡು ಅಂತ 5,000 ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದಾಗ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ನಾರಾಯಣ ಬಂದೇ ಬಿಟ್ಟ. ಅಲ್ಲ ರೀ, ದುಷ್ಟನಾದವನ್ ದುಷ್ಟನಾದ್ರೂ ದೇವ್ರನ್ನ ಕರೆದ್ರೆ ಬರ್ತಾನ ಅಂತಂದ್ರೆ ನಮ್ಮಲ್ಲಿ ಕಣಕಣದಲ್ಲೂ ದುಷ್ಟತನ ಇದೆ. ನಮಗ್ ಗೊತ್ತಿಲ್ಲ. ಆ ವೃಷಭಾಸುರನೇ ಪರವಾಗಿಲ್ಲ, ಅವನಿಗೆ ಎಚ್ಚರ ಇತ್ತು ನಾ ದುಷ್ಟ ಅಂತ. ನಮಗೆ ನಮ್ಮಲ್ಲಿ ದುಷ್ಟತನ ಇದ್ರು ಕೂಡ ನಾವು ದುಷ್ಟರಲ್ಲ ಅಂತ ಹೇಳ್ತೀವಿ. ನನ್ನಂತ ಸಾತ್ವಿಕ ಒಬ್ಬ ಇಲ್ಲ, ನನ್ನಂತ ಗಾಯತ್ರಿ ಜಪ ಮಾಡೋನಿಲ್ಲ, ನನ್ನಂತ ವರ್ಚಸ್ವಿ ಯಾರು ಇಲ್ಲ ಅಂತ ಹೇಳ್ತೀವಲ್ಲ. ನಾನು ಅಂತ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದೇ ಬ್ರಹ್ಮಹತ್ಯೆ ದೋಷ ಅಂತ ಕರೆದಿದ್ದಾರೆ. ಗರುಡ ಪುರಾಣ ಕೇಳಿದ್ರಿ, ಅದರಲ್ಲಿ ಬ್ರಹ್ಮ ಸಂಹಿತ ಯಾರು ನರಕಕ್ಕೆ ಹೋಗ್ತಾರೆ ಅಂತಂದ್ರೆ ಫಸ್ಟ್ ಕ್ವಾಲಿಟಿ ಹೇಳಿದ್ದೆ ಬ್ರಾಹ್ಮಣ ಅಗ. ಯಾರು ಬ್ರಾಹ್ಮಣರನ್ನ ಕೊಂದಿದ್ದಾನೆ, ಬ್ರಹ್ಮಹತ್ಯೆ ಬಂದಿದೆ, ಅವನೇ ದೊಡ್ಡ ಪಾಪಿ. ಬ್ರಹ್ಮಹತ್ಯೆ ಅಂದ್ರೇನು? ಬ್ರಾಹ್ಮಣನ ಕೊಲ್ಲೋದು ಅಂದ್ರೇನು ಅಂದ್ರೆ ಒಬ್ಬ ಬ್ರಾಹ್ಮಣನ ಮನಸ್ಸನ್ನ ನೋಯಿಸಿದ್ರೆ ಅದು ಬ್ರಾಹ್ಮಣನ ಸಾಯಿಸಿದಷ್ಟು ಪಾಪ. 10 ಜನ ಮುಂದೆ ಒಬ್ಬ ಬ್ರಾಹ್ಮಣನ ಹೆಸರಿಟ್ಟು ಕರೆದು ಜೋರಾಗಿ ಹೋಗಿ ಅವನನ್ನ ನಿಂದನೆ ಮಾಡಿದ್ದು 10 ಜನರಿಗೆ ಗೊತ್ತಾಯ್ತು ಅಂತಂದ್ರೆ ಆ ಬ್ರಾಹ್ಮಣನ 10 ಜನದ ಮುಂದೆ ಸಾಯಿಸಿದಂತ ಪಾಪ. ಅಂಥವ್ರ ಮುಖ ನೋಡಬಾರದು,
ಅಂತವ್ರ ಮನೆಗೆ ಹೋಗಿ ನೀರು ಕುಡಿಬಾರ್ದು ಅಂತ ಶಾಸ್ತ್ರ ಹೇಳಿದೆ. ಹಾಗಾಗಿ ಅವನು ಎಂದು ಇದೇ ಕೃತ್ಯಗಳಲ್ಲೇ ತಲ್ಲೀನನಾಗ್ಬಿಟ್ಟ. ಯಾವಾಗ ನಾನು ಮಾಡ್ತೀನಿ ಅಂತ ಅಸುರಾಭಾವ ಅಭಿವೃದ್ಧಿ ಆಯ್ತೋ ಈ ರೀತಿ ಆಯ್ತು. ದೇವರು ಬಂದ. ಯಾಕೆ ಬಂದ ಅಂತಂದ್ರೆ ಮದುವೆ ಮಾಡ್ಕೊಳಿಕ್ ಬಂದ ಅಂತ. ಯಾಕೆ ಮದುವೆ ಮಾಡ್ಕೊಳಿಕ್ ಬಂದ? ದಾಸರಂದ್ರು, ಒಲಿದು ಬಕುತರಿಗಾಗಿ ಮದುವೆ ಹವಣಿಸಿಕೊಂಡೆ. ಯಾರಿಗೋಸ್ಕರ ಬಂದೆ? ಒಲಿದ ಬಕುತರಿಗಾಗಿ ಮದುವೆಯನ್ನ ಹವಣಿಸ್ಕೊಳ್ಲಿಕ್ಕೆ ಇಂಥ ಕಥೆಗಳೆಲ್ಲ ಕೇಳಿಸ್ತಾ ಇದೆಯಾ ಸ್ವಾಮಿ? ಸರಿ ಆಯ್ತು, ಬಂದ, ನಿಂತ. ಅಸುರ ಎರಡೂ ಕೈಗಳನ್ನ ಮೇಲೆತ್ತಿ ಪ್ರಾರ್ಥನೆ ಮಾಡ್ದ ದೇವರಿಗೆ. ಕೇಶವಾನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ. ಕೇಶವ, ಕೇಶಿ ಎಂಬ ದೈತ್ಯನನ್ನ ಸಂಹಾರ ಮಾಡುವಂತ ಕೃಷ್ಣನೇ, ಅನಂತವಾದ ಪರಾಕ್ರಮ ಉಳ್ಳಂತವನೇ. ಗೋವಿಂದ, ಎಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥ ಲಕ್ಷ್ಮೀದೇವಿಗೂ ಕೂಡ ಒಡೆಯನಾದಂತ ಸ್ವಾಮಿ ಸುರೋತ್ತಮನೇ, ನಿನಗೆ ನಮಸ್ಕಾರ. ದೇವರು ಕೇಳದ, ಏನ್ ಬೇಕು ನಿನಗೆ? ನೀನ್ ತಪಸ್ ಮಾಡಿದ್ದ, ನಿಂಗೆ ಏನ್ ಬೇಕು? ಅವನು ಹೇಳ್ದ, ನಚ ಮೋಕ್ಷಂ ನಚ ಸ್ವರ್ಗಂ ಪರಮೇಟ್ಯಂ ಪದಂ ಹರೇ. ನನಗೆ ಮೋಕ್ಷ ಬೇಡ, ನನಗೆ ಸ್ವರ್ಗ ಬೇಡ, ನನಗೆ ಬ್ರಹ್ಮ ಪದವಿ ಬೇಡ. ಅಂದ್ರೆ ಅವನ್ ಲೆಕ್ಕಾಚಾರ ಏನು ಅಂದ್ರೆ, ದೇವರ ಹತ್ರ ತಾನು ಏನೋ ಒಂದ್ ಪಟ್ಟ ಕೇಳ್ತಾ ಇದ್ದೀನಿ ಅಂತ ದೇವ್ರ ಮನ್ಸಿಗೆ ಅನ್ಸ್ಬಾರ್ದು ಅನ್ನೋ ರೀತಿಲಿ ಕೇಳ್ತಾ ಇದ್ದಾನೆ. ದಶಾವತಾರ ವಿಭವ ಶುತ್ರಸ್ತೆ ವಿಕ್ರಮೋ ವಿಭು ಆದ್ಯ ತತ್ಸತ್ಯಮಾತ್ಸ್ವ ವಿಕ್ರಮಂ ಪುರುಷೋತ್ತಮ. ನಾನು ನಿನ್ನ ದಶಾವತಾರಗಳ ಬಗ್ಗೆ ತಿಳಿದಿದ್ದೀನಿ ಎಂದ. ದೇವರು ಪರವಾಗಿಲ್ಲ, ಶಬಾಷ್ ಕಣ. ಯಾಕಂದ್ರೆ ನೀನು ಅಸುರ ಆದ್ರೂ ಇವೆಲ್ಲ ತಿಳಿದಿದೆಯಲ್ಲ. ಅದಕ್ಕೆ ನಮ್ ದಾಸರು ತುಂಬಾ ಸುಲಭಕ್ಕೆ ಮಾಡ್ಬಿಟ್ರು. ತಿಳಿಯೋದೋ ನಿನ್ನ ಆಟ ತಿರುಪತಿಯ ವೆಂಕಟ. ನೋಡಿ ದಾಸರ ಚಿಂತನೆ ಹೇಗಿದೆ. ದಾಸರು ಹೇಳ್ತಾರೆ, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಒಂದೇ ಸಾಲಿನಲ್ಲಿ ದಶಾವತಾರ ಚಿಂತನೆಯನ್ನ ಮಾಡ್ತಾರೆ ದಾಸರು. ನೆನಪಾಗ್ತಿಲ್ಲ ಏನು ಮೊದಲನೇ ಸಾಲು? ನೆನಪಾದಾಗ ಹೇಳ್ತೀನಿ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ತಕ್ಷಣಕ್ಕೆ ನೆನಪಾಗ್ತಿಲ್ಲ, ನೆನಪಾದಾಗ ಹೇಳ್ತೀನಿ. ದಾಸರು ಪ್ರಾರಂಭದಿಂದ ಕಡೆಯವರೆಗೂ ಒಂದೇ ಸಾಲಿನಲ್ಲಿ ಇಡೀ ದಶಾವತಾರ ಚಿಂತನೆಯನ್ನು ಕೊಡ್ತಾರೆ. ಅವ್ನು ಹೇಳ್ದ, ದೇವ್ರು ನಿಂತ ತಕ್ಷಣ ಮತ್ಸ ಕೂರ್ಮ ವರಾಹ ನರಹರಿ ಅಂತೆಲ್ಲ ಸ್ತುತಿ ಮಾಡ್ದ. ದೇವ್ರು ಹೇಳ್ದ, ನನ್ನ ಬಗ್ಗೆ ತಿಳ್ಕೊಂಡಿದ್ಯಲ್ಲ, ಏನ್ ತಿಳ್ಕೊಂಡಿದ್ಯಾ? ಆಗ ಅವನು ಹೇಳದಂತೆ, ನೀನು ಉತ್ತಮ ಪರಾಕ್ರಮಿ ಅಂತ ತಿಳ್ಕೊಂಡಿದ್ದೀನಿ. ಸರಿ, ನಾವು ಎಲ್ಲ ಭಾಗವತ ಕೇಳಿದ್ವಿ. ಪರಮಾತ್ಮ ದಶಾವತಾರವನ್ನ ಮಾಡಿದ್ದಾನೆ. ಏನಕ್ಕೆ ಮಾಡಿದ್ದಾನೆ? ನಮ್ಮನ್ನು ಉದ್ಧಾರ ಮಾಡಿದ್ದಾನೆ. ಅವನ ಗುಣವನ್ನ ತಿಳ್ಕೊಳ್ಳಿಕ್ ಮಾಡಿದ್ದಾನೆ ಅಂತ ನಾವು ಚಿಂತನೆ ಮಾಡಿದ್ರೆ, ಅವನು ಹೇಳ್ತಾನೆ, ನಿನಗೆ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ದಶಾವತಾರ ಚಿಂತನೆ ಮಾಡಿದೆ. ಹೌದು, ನನ್ನ ಶಕ್ತಿ ತಿಳ್ಕೊಂಡು ನಿನಗೆ ಏನಾಗ್ಬೇಕಪ್ಪ ಅಂತ ಕೇಳುವಾಗ, ಪೊಳವ ನೀರೊಳು ಗೆಲುವ ಮೋರೆಯ ನೆಲವ ನೋಡುವ ಸುಳಿವ ಕಂಬದಿ ಇಳೆಯ ನಡೆಯುವ ಬಳಿರೆ ಭಾರ್ಗವನ್ ಖಳನ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುತ್ತ ಬಲು ಹಯದಳದ ಬಹು ಹವಣೆಗಾರನೆ ತಿಳಿಯದೋ ನಿನ್ನಾಟ. ನೋಡಿ ದಾಸರ ಸಾಮರ್ಥ್ಯ ನೋಡ್ರಿ. ಪೊಳೆವ ನೀರೊಳು, ನೀರಿನಲ್ಲೇ ಹೊಳಿತಾನಂತೆ. ಪೊಳೆವ ನೀರು ಗೆಲುವ ಮೋರೆನೆತ್ತುತ್ತಾನಂತೆ ಚಿಪ್ಪಿನಿಂದ. ಯಾರು? ಕೂರ್ಮ. ಪೊಳೆವ ನೀರೊಳು ಗೆಲುವ ಮೋರೆಯ ನೆಲವ ನೋಡುವ ಅಂತಂದ್ರೆ ಭೂಮಿನ ಕೋರೆಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾನ. ನೆಲವ ನೋಡುವ ಸುಳಿವ ಕಂಬದಿ. ಇಡೀ ದಶಾವತಾರ ಚಿಂತನೆಯನ್ನ ಒಂದು ಸಾಲಿನಲ್ಲಿ ಹರಿದಾಸರು ಮಾಡಿದ್ದಾರೆ ಅಂತಂದ್ರೆ ಸಾಮರ್ಥ್ಯ ಅಂತದ್ದು. ಆ ರೀತಿ ಕೊಂಡಾಡ್ದ. ಸರಿ ಆಯ್ತು, ದೇವ್ರು ಕೇಳ್ದ, ನಿಂಗೇನು ಬೇಕು ಫಲ ಕೇಳು. ನನ್ನ ಬಗ್ಗೆ ಎಲ್ಲ ತಿಳಿದಿದೆ, ದಶಾವತಾರ ತಿಳಿದಿ, ನನ್ನ ಸಾಮರ್ಥ್ಯವನ್ನು ತಿಳಿದಿ, ಎಲ್ಲ ನಿನಗೇನ್ ಬೇಕಾಗಿದೆ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನನಗೆ ಈ ಮೋಕ್ಷ ಬೇಕಾಗಿಲ್ಲ, ನನಗೆ ಯಾವ ಪದವಿನೂ ಬೇಕಾಗಿಲ್ಲ. ನೀನ್ ಕೊಡೋ ಪದವಿ ಒಂದಿನ ಬಿಟ್ಟು ಹೋಗ್ಬಿಡುತ್ತೆ. ನನಗ್ ಕೊಡೋದಾದ್ರೆ ಒಂದು ಸಾಮರ್ಥ್ಯವಾಗಿರೋದ್ ಕೊಡು. ಆಮೇಲೆ ದಾಖಲೆ ಆಗಬೇಕು. ಸುಮ್ಮನೆ ಎಲ್ಲೋ ಒಂದು ಆಯ್ತು ಹಿಂಗ್ ಹೋಯ್ತು ಅಂತ ಇರಬಾರ್ದು. ನಾನ್ ಕೇಳಿರೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಅಲ್ವೋ. ನನ್ನನ್ನ ನರಸಿಂಹ ಅಂತ ಉಪಾಸನೆ ಮಾಡಿದೆ, ನಿನಗೆ ಗೊತ್ತು. ಆ ಹಿರಣ್ಯಕಶಿಪು ಏನ್ ಕೇಳ್ದ? ಅಲ್ಲಿ ಬೇಡ ಮರಣ, ಇಲ್ಲಿ ಬೇಡ ಮರಣ ಅಂತ ಕೇಳ್ದ.
ಆದ್ರೆ ಅವನು ಗೊತ್ತಿಲ್ಲ ನನ್ನ ಹಸ್ತದಲ್ಲೇ ಅವನ ಮರಣ ಇತ್ತು. ಹಾಗೆ ಕೇಳುವಾಗ ಎಚ್ಚರದಿಂದ ಕೇಳು. ಅದಕ್ಕೆ ಆ ವೃಷಭ ಹೇಳದ್ನಂತೆ, ಚಕ್ರಪಾಣೆ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ. ನನಗೆ ಗೊತ್ತು ಸ್ವಾಮಿ, ನೀನು ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ನನಗೆ ದರ್ಶನ ಕೊಡ್ತಿದ್ಯಾ. ಚಕ್ರ ಅಂದ್ರೆ ಏನು? ಚಕ್ರ ಅಂದ್ರೆ ನಿನ್ನ ಆಯುಧ. ನನಗ್ ಕೊಟ್ರೆ ಏನ್ ಕೊಡ್ಬೇಕು ಗೊತ್ತಾ? ನಯಾಚಿ ಜಗತಾಂನಾಥ ಯುದ್ಧ ಭಿಕ್ಷಂ ಚ ದೇಹಿಮೆ. ನೀನ್ ನನಗ್ ಕೊಟ್ರೆ ಏನ್ ಕೊಡ್ಬೇಕು ಅಂದ್ರೆ ನನ್ನ ಜೊತೆ ಯುದ್ಧ ಮಾಡುವನು. ಅಲ್ವೋ, 5,000 ವರ್ಷ ತಪಸ್ ಮಾಡಿ ನನ್ ಜೊತೆ ಯುದ್ಧ ಆಡ್ಲಿಕ್ಕೆ ಕೇಳ್ತಿದ್ಯಾ? ಇದಾ ನೀನ್ ಕೇಳಿದ ಫಲ? ನನಗ ಅವೆಲ್ಲ ಗೊತ್ತಿಲ್ಲ. ನನ್ ಜೊತೆ ನೀನ್ ಯುದ್ಧ ಮಾಡು. ಅಲ್ಲ, ನಿನಗೆ ಗೊತ್ತು ತಾನೆ, ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ನಾನ್ ನಿಂತು ನನ್ನ ಎದುರುಗಡೆ ನಿಲ್ಲಿಕ್ ಒಬ್ಬ ಕೂಡ ಸಮರ್ಥನಿದ್ದಿಲ್ಲ. ನೀನು ಬಂದು ನನ್ ಮುಂದೆ ನಿಲ್ತೀಯ? ನನ್ಗ ಅವೆಲ್ಲ ಗೊತ್ತಿಲ್ಲ. ನೀನ್ ನನ್ ಜೊತೆ ಯುದ್ಧ ಮಾಡು ಅಂತ ಹೇಳಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡದಂತೆ. ಭವೇತ್ತೇವಂ ಸಮಾಲಿಂಗ್ಯ ತ್ಯಕ್ತವಾನ್ ಹಿ ಕಲೇವರಂ ತಸ್ಮಾತ್ ವೃಷಭ ಶೈಲೋಯಂ ಕೃತೆ ಖ್ಯಾತಿ ಮಗಾತ್ಪರ. ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಷ್ಟು ಚೆನ್ನಾಗಿ ಯುದ್ಧ ಆಯ್ತು ಅಂದ್ರೆ ಎಲ್ಲಾ ದೇವತೆಗಳು ನಿಂತ್ಕೊಂಡ್ಬಿಟ್ರಂತೆ ನೋಡ್ಲಿಕ್ಕೆ. ಏನ್ ಯುದ್ಧ ಮಾಡ್ತಾನೆ? ಅಲ್ಲ, ಒಬ್ಬ ಅಸುರ ಸರ್ವೋತ್ತಮನಾದ ಪರಮಾತ್ಮನ ಮುಂದೆ ಯುದ್ಧ ಮಾಡೋದು ಬೇಡ, ಪರಮಾತ್ಮನ ಆಯುಧವಾದ ಒಂದ್ ಚಕ್ರದ ಜೊತೆ ಯುದ್ಧ ಮಾಡ್ಲಿ. ದೇವರು ಯಾವ್ದು ಆಯುಧ ತೆಗಿಲಿಲ್ವಂತ, ಸುಮ್ನೆ ಕೈಯಲ್ಲಿ ಹೀಗೆ 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 ಬೀಸ್ತಿದ್ನಂತೆ. 16 ಬಾರಿ ಬಿದ್ದ. ಎಲ್ರು ನಕ್ಲಿಕ್ ಶುರು ಮಾಡಿದ್ರಂತೆ. ಅವನಲ್ಲಿದ್ದ ಅಸುರಾಭಾವ ಹೊಟ್ಟೋಯ್ತಂತೆ. ನೋಡಿ, ಹಿರಣ್ಯ ಕಶಿಪುನ ರಾಕ್ಷಸ ಅಂತ ನಾವು ಕರೆದ್ವಿ, ಕರೆಕ್ಟಾ? ಆ ಹಿರಣ್ಯ ಕಶಿಪು ಮರಣ ಎಲ್ಲಿ ಬಂತು ಅಂದ್ರೆ ಪರಮಾತ್ಮನ್ ತೊಡೆ ಮೇಲೆ ಬಂತು. ಅಂದ್ರೆ ಅವನ್ ಎಂತ ಪುಣ್ಯಾತ್ಮರಿ. ನಮಗ್ ಸಾಧ್ಯನಾ? ನಮಗೆ ಹಾಸ್ಪಿಟ್ಲ್ ಬೆಡ್ ಮೇಲೆ ಬರುತ್ತೋ ಬಸ್ಲ ಮನೇಲಿ ಬರುತ್ತೋ ಯಾರಿಗ್ ಗೊತ್ತು. ಅಂದ್ರೆ ಅವನ್ ಎಂತ ಪುಣ್ಯಾತ್ಮ ಅಂತ. ನಿಂದನೆ ಮಾಡಿದ್ರು ಪರವಾಗಿಲ್ಲ, ಸ್ವಾಮಿನೇ ನಿಂದನೆ ಮಾಡ್ರಿ. ಹೊಗಳಿದ್ರು ಪರವಾಗಿಲ್ಲ, ಸ್ವಾಮಿನೇ ಹೊಗಳ್ರಿ. ಪಾಪಗಳು ಬೈಕೋಬೇಕು ಅಂತಿದ್ರೆ ನಮ್ಮಲ್ಲಿದ್ದ ದುಷ್ಟತನಗಳನ್ನ ಕಳ್ಕೊಳ್ಳಿಕ್ ಬೈಕೋಬೇಕು ಅಷ್ಟೇನೆ. ಹಾಡಿದರೂ ಪರಮಾತ್ಮನೇ ಹಾಡುವೆ, ತೆಗಳಿದ್ರು ಪರಮಾತ್ಮನೇ ತೆಗಳೋದು. ಅವನ್ ಬಂದು ಉದ್ಧಾರ ಮಾಡ್ತಾನೆ. ಈ ರೀತಿ ಆಯ್ತು. ಕಡೆಗೆ ನಿಂತ್ಕೊಂಡ್ಬಿಟ್ಟ ಸುಮ್ಮನೆ. ಎಲ್ರು ನಗ್ಲಿಕ್ ಪ್ರಾರಂಭ ಮಾಡಿದ್ರು. ದೇವ್ರು ಕೇಳ್ದ, ಅಲ್ಲ, ನನ್ ಜೊತೆ ಯುದ್ಧ ಮಾಡ್ತೀನಿ ಅಂದವನು ಇಷ್ಟಕ್ಕೆ ಸುಸ್ತಾಗಿ ನಿಂತ್ಕೊಂಡ್ಬಿಟ್ಟ, ಸಾಕ ಯುದ್ಧ? ಅದಕ್ಕೆ ಅವನ್ ಅನ್ನಂತೆ, ಸ್ವಾಮಿ, ನಿನ್ನ ಹತ್ರ ಯುದ್ಧ ಭಿಕ್ಷೆ ಬೇಡಿದ್ ಏನಕ್ಕೆ ಅಂತಂದ್ರೆ, ನಿನ್ನ ಚಕ್ರದ ಮಹಾತ್ಮೆಯನ್ನು ನಾನು ತಿಳಿದಿದ್ದೀನಿ. ಭಾಗವತದಲ್ಲಿ ಅಂಬರೀಷ ಚರಿತ್ರೆಯನ್ನು ನಾನು ಕೇಳಿದ್ದೀನಿ. ನನಗೆ ಮರಣ ಬಂದ್ರೆ ಆ ಸುದರ್ಶನದಲ್ಲಿ ಬರಬೇಕು. ಯಾಕೆ ಅಂತಂದ್ರೆ ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ. ಕೋಟಿ ಸೂರ್ಯಕ್ಕೆ ಸಮವಾಗಿರ್ತಕ್ಕಂಥ ನಿನ್ನ ಸುದರ್ಶನ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ನಾವು ತಪ್ತ ಮುದ್ರಾ ಧಾರಣೆ ಮಾಡಿಸ್ಕೋಬೇಕು ಅಂತ. ಅದೇ ಶಂಖ ಚಕ್ರಧಾರಿಯಾದ ತಿರುಪತಿಯ ತಿಮ್ಮಪ್ಪನ 12 ವರ್ಷ ಪೂಜೆ ಮಾಡಿದ್ರು ವ್ಯಾಸರಾಜರು. ಅದೇ ಪರಂಪರೆಗಳಲ್ಲಿ ಉತ್ತಮರಿಂದ ತಪ್ತ ಮುದ್ರೆಯನ್ನು ಹಾಕಿಸ್ಕೊಂಡು ನಾವೇ ತೃಪ್ತರಾಗ್ತೀವಿ ಅಂತಂದ್ರೆ ಆ ಪರಮಾತ್ಮನಿಂದ ಆ ಸುದರ್ಶನ ಅದರಲ್ಲಿ ಮರಣವನ್ನ ಬೇಡದ್ನಲ್ಲ, ಅವನೆಂತ ಪುಣ್ಯಾತ್ಮ. ಆಯ್ತು ಅಂತ ಶರಣಾದ್ನಂತೆ. ಆ ಸುದರ್ಶನಕ್ಕೆ ತಲೆಯನ್ನು ಕೊಟ್ಟ. ಆ ವೃಷಭ ಏನು ಮಾಡ್ತಿದ್ದ ಅಂತಂದ್ರೆ ಪ್ರತಿದಿನ ಅಸುರಾಭಾವದಿಂದ ಪೂಜೆ ಮಾಡ್ತಿದ್ದ. ದೇವರು ಅವನ ತಲೆ ತೆಗೆದ್ನಂತೆ. ಯಾಕೆ ತಲೆ ತೆಗೆದ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಬೆಳಗ್ಗೆ 4 ಗಂಟೆಗೆ ಪೂಜೆ ಶುರು ಮಾಡಿದ್ರೆ ಸಾಯಂಕಾಲದವರೆಗೂ ಪೂಜೆನೆ ಮಾಡ್ತಿದ್ನಂತೆ. ನೈವೇದ್ಯ ಮಂಗಳಾರತಿ ಇಲ್ಲ. ಏನ್ ಪೂಜೆ ಅಂದ್ರೆ ವಿಷ್ಣು ಸಹಸ್ರನಾಮ ಹೇಳೋದು, ಮನ್ಯು ಸೂಕ್ತ ಹೇಳೋದು, ಅರ್ಚನೆ ಮಾಡದೆ ಮಾಡ್ತಿದ್ದ. ನೈವೇದ್ಯ ಮಾಡ್ಬೇಕಲ್ಲ. ನೈವೇದ್ಯ ಏನ್ ಮಾಡ್ತಿದ್ದ ವೃಷಭಾಸುರ ಅಂತಂದ್ರೆ ತನ್ನ ತಲೆ ಕತ್ತರಿಸ್ಬಿಟ್ಟು ತನ್ನ ತಲೆನೇ ಇಟ್ಟು ನೈವೇದ್ಯ ಮಾಡ್ತಿದ್ದ. ಇದೇ ಅಸುರಾಭಾವ. ಈ ರೀತಿ ನೈವೇದ್ಯ ಮಾಡ್ತಿದ್ದ. ಒಂದು ಮುಹೂರ್ತ 48 ನಿಮಿಷದಲ್ಲಿ ಮತ್ತೆ ತಲೆ ಚಿಗಿರೋದಂತೆ. ಅದಕ್ಕೆ ದೇವರು ಹೇಳ್ದ, ನಿನ್ ತಲೆಯನ್ನು ನನಗೆ ಅರ್ಪಣೆ ಮಾಡಿದ್ಯಾ, ಅದ್ರ ಅರ್ಥ ಏನು ಅಂತ ಕೇಳ್ದ. ಯಾಕೆ ನಿನ್ ತಲೆ ನನಗೆ ಕೊಡ್ತಿದ್ದೆ ಅಂದ್ರೆ ಆ ಅಸುರ ಹೇಳದ್ನಂತೆ, ಸ್ವಾಮಿ, ನನ್ ತಲೆನೇನಕ್ ಕೊಡ್ತಿದ್ದೆ ಅಂತಂದ್ರೆ ನಾನು ನಿನಗೆ ಆತ್ಮಾರ್ಪಣೆ ಮಾಡ್ಕೊಂಡೆ ಅಂತ ಹೇಳದ್ನಂತೆ. ಆತ್ಮಾರ್ಪಣೆ ನವವಿಧ ಭಕ್ತಿಯಲ್ಲಿ ಕಡೆಯದು. ಆತ್ಮಾರ್ಪಣೆ ಅಂದ್ರೆ ಏನು? ನಮ್ಮ ದೇಹವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡುವ ಅಂದ್ರೆ ದೇಹ ತ್ಯಾಗ ಮಾಡದ ಅಂತಂದ್ರೆ ಅಲ್ಲ. ನಮ್ಮ ಆತ್ಮ, ಈ ಜೀವ ಬಂದು ದೇಹದಲ್ಲಿದೆ. ನನ್ನ ಜವಾಬ್ದಾರಿ ನಿಂದು. ನನಗೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ನನಗೆ ಕೆಲಸ ಇದೆ. ಜೀವನದಲ್ಲಿ ನೀನು ಮೀಸಲು ಮಾಡದಂತ ಜವಾಬ್ದಾರಿ ನನ್ನ ಕೈಗೆ ನೀ ಕೊಟ್ಟಿದ್ಯಾ. ಈ ಜವಾಬ್ದಾರಿಗೆ ಒಡೆಯ ನಾನಲ್ಲ. ನನ್ನ ಯೋಗಕ್ಷೇಮವು ನಿನ್ನದಯ್ಯ ಸೋಮ ಕುಲಾಧಿಪ ಅಂತ ಪರಮಾತ್ಮನಿಗೆ ಬಿಟ್ಟು ನೀನೇನ್ ಆಜ್ಞೆ ಮಾಡಿದೀಯ ಅದಂತೆ ನಡಿತೀನಿ ಅಂತ ಕಣಕಣವನ್ನು
ಪರಮಾತ್ಮನಿಗೆ ಅರ್ಪಣೆ ಮಾಡಿ ನಡೆಯುವುದೇ ಆತ್ಮಾರ್ಪಣೆ. ಅಂತ ಆತ್ಮಾರ್ಪಣೆ ಮಾಡ್ಲಿಕ್ಕೋಸ್ಕರ ತಲೆ ತೆಗೆದಿಟ್ಟಿದೀನಿ ಅಂದ. ಶಬಾಷ್ ಅಂದ ಪರಮಾತ್ಮ. ಪರವಾಗಿಲ್ಲ, ಹಾಗಾಗಿ ನಿನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಅವನನ್ನು ಕೂಡ ಉದ್ಧಾರ ಮಾಡದ್ನಂತೆ. ಅವನೊಂದು ವರ ಕೇಳುವ. ತಸ್ಮಾತ್ ವೃಷಭ ಶೈಲೋಯಂ ಕೃತೆ ಖ್ಯಾತಿ ಮಗಾತ್ ಪರಾಹ. ನೋಡು, ನನ್ನ ಹೆಸರಿಂದ ಈ ಪರ್ವತ ಕರೆಯೋಂಗಾಗ್ಲಿ. ಯಾಕೆ ಅಂತಂದ್ರೆ ತಿರುಪ್ತಿಗೆ ಬಂದವನು ನಾನು ಪ್ರೆಸಿಡೆಂಟು, ನಾನು ಪ್ರೈಮ್ ಮಿನಿಸ್ಟ್ರು, ನಾನು ಚೀಫ್ ಮಿನಿಸ್ಟ್ರು, ಅಥವಾ ನಾನು ಆ ಪದವಿ ಈ ಪದವಿ ಅಂತ ಹೇಳಿ ಬರ್ತಾನಲ್ಲ, ಅವನಿಗೆಲ್ಲ ನನ್ನ ಕತೆ ಗೊತ್ತಾಗ್ಲಿ. ನೋಡ್ದ ಎಂತ ಉತ್ಕೃಷ್ಟವಾಗಿ ದೇವರನ್ನ ಪೂಜೆ ಮಾಡ್ದ, ಕಡೆಗೆ ಅವನ ಆತ್ಮಾರ್ಪಣೆ ಮಾಡ್ದ. ನಿನ್ನ ದರ್ಶನ ಮಾಡಕ್ ಬರೋರು ನಿನ್ನ ಭಕ್ತ ಅಂತ ಹೇಳ ಬಂದ್ರೆ ಮಾತ್ರ ನೀನ್ ದರ್ಶನ ಕೊಡೋ. ನಾನ್ ಆ ಅಧಿಕಾರಿ ಈ ಅಧಿಕಾರಿ ಅಂತ ಒಳಗಡೆ ಬಂದ್ರೆ ನಿನ್ನ ಶಿಲಾವತ್ ದೃಶ್ಯತೆ ಹರಿಹಿ, ಕಲ್ಲಂತೆ ಕಾಣು ಅಂತ ಕೇಳ್ಕೊಂಡಂತೆ. ಅದಕ್ಕೆ ಈ ಸಿಖ್ರಲ್ಲಿ ಒಂದು ಪದ್ಧತಿ ಇದೆ, ಇದೆಲ್ಲ ನಾವು ರೂಢಿ ಮಾಡ್ಕೋಬೇಕು. ಒಳ್ಳೇದೆಲ್ಲಿದೆಯೋ ಅದನ್ನ ಗ್ರಹಣ ಮಾಡ್ಬೇಕಂತ. ಸಿಖ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವನ್ ಎಂತ ಶ್ರೀಮಂತನಾದ್ರೂ ಆಗಿರ್ಲಿ, ಅವನು ಹೊರಗಡೆ ಮಂದಿರದ ಹೊರಗಡೆ ಬರೋ ಅಂತ ಭಕ್ತರ ಚಪ್ಪಲಿಗಳನ್ನು ಕಾಯ್ತಾನಂತ. ಒಂದ್ ಅರ್ಧ ಗಂಟೆನೋ 1 ಗಂಟೆನೋ. ಅವ್ರು ಒಂದು ಬೋರ್ಡ್ ಹಾಕಿದ್ರು, ನಾವ್ ಒಂದ್ ಕಡೆ ನೋಡ್ದೆ. ಅವ್ರು ಏನ್ ಬೋರ್ಡ್ ಹಾಕಿದ್ರು ಅಂತ, ನಿಮ್ಮ ಪದವಿ, ನಿಮ್ಮ ಪಾಂಡಿತ್ಯ, ನಿಮ್ಮ ಶ್ರೀಮಂತಿಕೆಯನ್ನ ಚಪ್ಪಲಿ ಹತ್ರನೇ ಬಿಟ್ಟು ಭಕ್ತನಾಗಿ ಒಳಗ್ ಬನ್ನಿ ಅಂತ. ರಾಯರ ಮುಂದೆ ನಿಂತು ನಾನ್ ಪಂಡಿತ ಅಂತ ಹೇಳಿದ್ರೆ, ರಾಯರಿಗಿಂತ ಪಂಡಿತ ಅಗ್ರಗಣ್ಯಗಳು ಯಾರಿದ್ದಾರೆ? ರಾಯರಿಗಿಂತ ಅಧಿಕಾರಿಗಳು ಯಾರಿದ್ದಾರೆ? ರಾಯರ ಒಡೆಯನಾದ ರಾಮನಿಗಿಂತ ಯಾರ ಅಧಿಕಾರಿಗಳಿದ್ದಾರೆ? ದೇವರ ಹತ್ರ ಬರಬೇಕು ಅಂದ್ರೆ ದಾಸರಾಗಿ ನಿರ್ಲಿಪ್ತವಾಗಿ ಬರಬೇಕು. ಆಗಿದ್ರೆ ರಾಯರ್ ನಮ್ಮನ್ನ ನೋಡ್ತಾರೆ, ಇಲ್ಲ ಅಂದ್ರೆ ನಾವು ರಾಯರನ್ನ ಬೃಂದಾವನ ನೋಡ್ಕೊಂಡು ಹೋಗ್ಬೇಕಷ್ಟೇನೆ. ಅದು ಈ ವೃಷಭ ಇವನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮಾರ್ಪಣೆ ಮಾಡಿಲ್ಲ ಅಂತಂದ್ರೆ ಪರಮಾತ್ಮನ ಅನುಗ್ರಹವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅದನ್ನು ಮಾಡ್ಕೊಂಡು ಉದ್ಧಾರ ಆಗಲಿ ಅಂತ ಹೇಳ್ತಾ ಅದಕ್ಕೆ ವೃಷಭಾಚಲ ಅಂತ ಕರಿತಾ ಇದ್ದಾರಂತೆ. ಸರಿ, ಕೃತಯುಗದಲ್ಲಿ ವೃಷಭಾಚಲ ಅಂತ ಆಯ್ತು. ಮುಂದೆ ಏನಂತ ಕರೆದ್ರು ಅಂತ ಕೇಳುವಾಗ ತ್ರೇತಾಯುಗದಲ್ಲಿ ಇದಕ್ಕೆ ಅಂಜನಾಚಲ ಅಂತ ಹೆಸರು ಬಂತಂತೆ. ಶತಾನಂದ ಉವಾಚ ಪುರಾ ಕೇಸರಿಣ ಪತ್ನಿ ಅಂಜನಾ ಕಂಜಲೋಚನ ಅನಪತ್ಯಾಖ್ಯ ದುಃಖೇನ ಮತಂಗ ಮುನಿ ಮಗ್ಯಗಾತ್ ಆನಮ್ಯ ಮುನಿ ಶಾರ್ದೂಲಂ ಅನಿಂದ್ಯ ಪತ್ಯಕರ್ಷಿತ ಉವಾಚ ವಚನಂ ನೇತ್ರ ನಿರಾಸಿಕ್ತ ಕಲೇವರ. ಕೇಸರಿ ಅಂತ, ಕೇಸರಿ ನಾಮಕನಾಗಿರ್ತಕ್ಕಂಥ ಒಬ್ಬ ಕಪಿ, ಅವನನ್ನು ಕೂಡ ರುಜು ಅಂತ ಕರೆದಿದ್ದಾರೆ. ಆ ಕೇಸರಿ ನಾಮಕ ಕಪಿಗೆ ಅಂಜನಾ ಅಂತ, ಅಂಜನಾದೇವಿ ಅಂತ ಅವಳನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಆ ಕೇಸರಿಯ ತಂದೆ ಹೆಸರು ಕೇಸರಿ ಅಂತ. ಆ ಕೇಸರಿ ಅವನು ತಪಸ್ಸನ್ನು ಆಚರಣೆ ಮಾಡಿ ಒಬ್ಬ ಋಷಿ ಮುನಿಗಳಿಂದ ಅನುಗ್ರಹ ಪಡೆಯುವಾಗ ಏನ್ ಅನುಗ್ರಹ ಪಡೆದ ಅಂತಂದ್ರೆ, ನಿನಗೆ ಗಂಡು ಸಂತಾನ ಆಗ್ಲಿ ಅಂದ. ಆದ್ರೆ ಅವನಿಗೆ ಇದ್ದಿದ್ದು ಒಂದೇ ಹೆಣ್ಣು ಸಂತಾನ, ಅಂಜನಾದೇವಿ. ಇನ್ನೊಬ್ಬ ಋಷಿ ಬಂದು ಹೇಳಿದ್ದ, ಅಂಜನಾದೇವಿ ಬಿಟ್ರೆ ನಿನ್ಗೆ ಯಾರು ಸಂತಾನ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು. ಮತ್ತೆ ಈ ಕಡೆ ನೋಡಿದ್ರೆ ಅವ್ನ್ ಗಂಡು ಸಂತಾನ ಆಗತ್ತೆ ಅಂತ ಆಶೀರ್ವಾದ ಇದೆ, ನಿಂಗೆ ನೋಡಿದ್ರೆ ಸಂತಾನ ಆಗಲ್ಲ ಅಂತಿದೆ. ಅದರ ಅರ್ಥ ಏನು ಅಂತಂದ್ರೆ, ನಿನ್ನ ಮಗಳಲ್ಲಿ ಒಂದು ಪುತ್ರ ಬರುತ್ತೆ, ಅಂದ್ರೆ ನಿನ್ನ ಮೊಮ್ಮಗ, ಮಗಳ ಮಗ ಇದ್ದಾಗೆ ಅಂತ. ನಿನ್ನೆ ದಿನ ಪಾಡ್ಯದ ದಿನ ಒಂದು ಶ್ರಾದ್ದ ಇದೆ. ಯಾವ್ದದು ಅಂತಾರೆ, ಮಾತಾ ಮಹಾಶ್ರಾದ್ದ ಅಂತ. ನಮ್ಮಲ್ಲಿ ಬಿಟ್ಟೋಗ್ಬಿಟ್ಟಿದೆ, ತುಂಬಾ ಕಮ್ಮಿ ಆಗ್ಬಿಟ್ಟಿದೆ, ಪಂಚಾಂಗದಲ್ಲಿ ಪ್ರಿಂಟ್ ಆಗ್ಲಿಕ್ಕೆ ಅಂತಿದೆ ಮಾತಾ ಮಹಾಶ್ರಾದ್ದ ಅಂತ. ಏನ್ ಮಾತಾ ಮಹಾಶ್ರಾದ್ದ ಅಂತಂದ್ರೆ, ತಾಯಿಯ ತಂದೆಯನ್ನ ಉದ್ದೇಶ ಮಾಡ್ಕೊಂಡು ಮೊಮ್ಮಗ ಶ್ರಾದ್ದ ಮಾಡ್ಬೇಕಂತ. ಆ ತಾತನಿಗೆ ಅಂದ್ರೆ ತಾಯಿಯ ತಂದೆಗೆ ಮೊಮ್ಮಗನ್ ಕಂಡ್ರೆ ಪ್ರೀತಿನಂತೆ. ನನ್ನ ಮಗ ಅನ್ನ ಹಾಕ್ತಾನೋ ಇಲ್ಲೋ ಗೊತ್ತಿಲ್ಲ, ನನ್ನ ಮೊಮ್ಮಗ ಹಾಕೋ ಅನ್ನ ತಿನ್ಬೇಕು ಅಂತ ಕಾಯ್ತಿರ್ತಾರಂತೆ. ಆ ರೀತಿಯಲ್ಲಿ ಆ ಅಂಜನ ಚಿಂತನೆ ಮಾಡಿ ಹೇಳದ್ನಂತೆ, ನೋಡು ನಿನ್ನಲ್ಲಿ ಒಂದು ಉತ್ತಮ ಸಂತಾನ ಆಗತ್ತೆ ಅಂತ. ಸರಿ ಆಯ್ತು, ವಿವಾಹ ಮಾಡಿ ಕಳಿಸ್ಬಿಟ್ರು. 106 ವರ್ಷ ಆಯ್ತು, ಸಂತಾನವೇ ಆಗ್ಲಿಲ್ಲ. ಅವಳಿಗೆ ದುಃಖ ಆಯ್ತು. ನಮ್ಮಪ್ಪ ನೋಡಿದ್ರೆ ಆಶೀರ್ವಾದ ಮಾಡ್ದ, ನಿಂಗೆ ಒಳ್ಳೆ ಸಂತಾನ ಆಗತ್ತೆ ಅಂತ, ನನಗ್ ನೋಡಿದ್ರೆ ಸಂತಾನವೇ ಇಲ್ವೇ ಅಂತ ಚಿಂತನೆ ಆಯ್ತು. ಆಗ ದೊಡ್ಡವರನ್ನೆಲ್ಲ ಕೇಳಲು, ಏನ್ ಮಾಡ್ಲಿ ನಾನು ಸಂತಾನಕ್ಕಾಗಿ ಅಂದ್ರೆ ಮಾತಂಗ ಋಷಿಗಳು ಅಂತಿದ್ದಾರೆ, ಅವರ ಬಳಿ ನೀವು ದಂಪತಿಗಳಿಬ್ಬರು ಹೋಗಿ ವರವನ್ನ ಕೇಳ್ರಿ, ಅವ್ರ ಅನುಗ್ರಹ ಮಾಡಿ ಸನ್ಮಾರ್ಗದ ದಾರಿ ತೋರಿಸ್ತಾರೆ. ಸರಿ ಆಯ್ತು. ಆ ಮಾತಂಗ ಋಷಿಗಳ ಹತ್ರ ಬಂದು, ಕಿಮ್ಮೆ ತಾಪಸ ಶಾರ್ದೂಲ ಅಪುತ್ರ ಯಾಚಕ ಗತಿಹಿ. ತಾಪಸಿಗಳಾದ ಅಂದ್ರೆ ಸನ್ಯಾಸಿಗಳಾದ ಮಾತಂಗ ಋಷಿಗಳೇ, ನನಗೆ ಸಂತಾನ ಇಲ್ಲ,
ನನಗೆ ಅನುಗ್ರಹ ಮಾಡಿ ಅಂತ ಕೇಳಿದಾಗ ಮಾತಂಗ ಋಷಿಗಳು ಚಿಂತೆ ಮಾಡಲಿಲ್ಲ, ತಕ್ಷಣದಲ್ಲಿ ಉತ್ತರ ಕೊಟ್ರು. ಪಂಪಾಯ ಪೂರ್ವ ದಿಗ್ಭಾಗೆ ಪಂಚಾಶದ್ಯೋಜನಾಂತರೆ ನಾರಸಿಂಹಾಶ್ರಮೋ ದೇವಿ ವರ್ತತೆ ವಸುಧಾತಲೆ ತಸ್ಯ ದಕ್ಷಿಣ ದಿಗ್ಭಾಗೆ ನಾರಾಯಣಗಿರೆ ತಟೆ ಉತ್ತರೆ ಸ್ವಾಮಿ ತೀರ್ಥಸ್ಯ ವರ್ತತೆ ಕ್ರೋಶ ಮಾತ್ರಕೆ ವಿಯಾತ್ ಗಂಗೆ ಗಂಗೇತಿ ವಿಖ್ಯಾತ ತತ್ರ ಗಚ್ಚ ಯಥಾ ಸುಖಂ ತತ್ರ ಸ್ನಾತಾತ್ ಕಲ್ಯಾಣಿ ದ್ವಾದಶಾಬ್ದಂ ತಪಾಶ್ಚರ. ನೋಡಮ್ಮ, ಉತ್ತಮವಾಗಿರ್ತಕ್ಕಂಥ ಪಂಪಾ ತೀರ, ಆ ಪಂಪಾ ತೀರದ ಪೂರ್ವ ಭಾಗದಲ್ಲಿ ನರಸಿಂಹಾಶ್ರಮ ಅಂತಿದೆ. ಅಂದ್ರೆ ಈ ವೃಷಭ ಏನ್ ನರಸಿಂಹ ಸಾಲಿಗ್ರಾಮವನ್ನ ಉಪಾಸನೆ ಮಾಡ್ತಿದ್ನಲ್ಲ, ಆ ನರಸಿಂಹ ದೇವರ ಸಾಲಿಗ್ರಾಮ ಇವತ್ತಿಗೂ ತಿರುಪ್ತಿಲಿದೆ. ಎಲ್ಲಿದೆ ಅಂತಂದ್ರೆ, ನೀವು ಬೆಟ್ಟ ಹತ್ಕೊಂಡು ಹೋಗ್ಬೇಕು, ಅಲ್ಪಿರಿಯಿಂದ ಹತ್ಕೊಂಡು ಹೋದ್ರೆ ಒಂದು ದೊಡ್ಡ ಪ್ರಾಣದೇವರು ಬರುತ್ತೆ. ಆ ದೊಡ್ಡ ಪ್ರಾಣದೇವರ ಆದ್ಮೇಲೆ ಒಂದ್ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕು, ಒಂದ್ ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಬಲಗಡೆಗೆ ಒಂದು ನರಸಿಂಹದೇವರ ಗುಡಿ ಸಿಗುತ್ತೆ. ಅದೇ ವೃಷಭಾಚಲ ಉಪಾಸನೆ ಮಾಡಿದಂತ ನರಸಿಂಹದೇವರ ಸಾಲಿಗ್ರಾಮ ಅಲ್ಲಿದೆ. ಅದ್ರ ಮೇಲೆ ಅದು ಭೂಗತವಾಗಿ ಹೋಗಿದೆ, ಸಾಲಿಗ್ರಾಮ ಇಲ್ಲ, ಅದ್ರ ಮೇಲೆ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇವತ್ತಿಗೂ ನೋಡ್ಬೋದು. ಆ ನರಸಿಂಹ ಎಲ್ಲಿತ್ತು ಅಂತಂದ್ರೆ ಆ ಭೂವರ ದೇವರ ಎಡಬಕ್ಕದಲ್ಲಿ ಇತ್ತಂತ ಆ ಕಾಲಕ್ಕೆ, ತ್ರೇತಾಯುಗದಲ್ಲಿ. ಅದಕ್ಕೆ ಇವ್ರು ಹೇಳಿದ್ರು ಆ ನರಸಿಂಹ ವನ ಅಂತಿದೆ ಅಲ್ಲಿ. ಆ ವೃಷಭಸುರನ ಆ ತಪಸ್ಸಿನ ಫಲಕ್ಕೆ ಆ ಸಾಲಿಗ್ರಾಮದ ಸುತ್ತ ತುಳಸಿ ಗಿಡ ಬೆಳೆದು ಬಿಟ್ಟಿತ್ತಂತೆ. ಅಲ್ಲಿಗೆ ಹೋಗು ನೀನು. ಅಲ್ಲಿಂದ ದಕ್ಷಿಣ ದಿಗ್ಭಾಗದಲ್ಲಿ ನಾರಾಯಣಗಿರಿ ಅಂತಿದೆ. ಅಂದ್ರೆ ತಿರುಪತಿ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಹಿಂದ್ಗಡೆ ಹಸಿರು ಪರ್ವತ ಕಾಣಿಸುತ್ತಲ್ಲ, ಫೋಟೋ ನೋಡಿ. ಆ ಪರ್ವತಕ್ಕೆ ನಾರಾಯಣಗಿರಿ ಅಂತ ಹೆಸರು, ಇವತ್ತಿಗೂ ನಾರಾಯಣಗಿರಿ ಅಂತಾನೆ ಕರೆಯೋದು. ಆ ನಾರಾಯಣಗಿರಿಯಿಂದ ಉತ್ತರ ಭಾಗದಲ್ಲಿ ಸ್ವಾಮಿ ಪುಷ್ಕರಣಿ ಅಂತಿದೆ, ಅಲ್ಲಿ ಸ್ನಾನ ಮಾಡು. ಅಲ್ಲಿ ಸ್ನಾನ ಮಾಡಿ ಆಕಾಶ ಗಂಗಾ ಅಂತಿದೆ, ಆ ಆಕಾಶ ಗಂಗಕ್ಕೆ ಹೋಗು. ಅಲ್ಲಿ ಸ್ನಾನ ಮಾಡಿ ಆ ಆಕಾಶ ಗಂಗಾ ತೀರದಲ್ಲಿ ನಿನಗೆ ಮೀಸಲಾದಂತ ಒಂದು ಆಸನ ಇದೆ, ಅಲ್ಲಿ ಕೂತ್ಕೊಂಡು 12 ವರ್ಷಗಳ ಕಾಲ ತಪಸ್ ಮಾಡು. ಹೇಗ್ ತಪಸ್ ಮಾಡ್ಬೇಕು, ಯಾರ ಅನುಗ್ರಹವನ್ನು ಪಡಿಬೇಕು, ಯಾವ ರೀತಿ ತಪಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಕೃತ್ವಾ ಸ್ವಾಮಿ ಸರ ಸ್ನಾನಂ ಅಶ್ವತ್ಥಸ್ಯ ಪ್ರದಕ್ಷಿಣಂ. ಇವತ್ತು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಒಂದು ಅಶ್ವತ್ಥ ಗಿಡ ಇದೆಯಲ್ಲ, ಅದು ಇವತ್ತಿನ ಕಾಲದ್ದಲ್ಲ. ಆದ್ರೆ ಇವಾಗ ನೀವು ಹೋಗಿ ನೋಡಿದ್ರೆ ಅದು ಇವತ್ತಿನ ಕಾಲದ್ದೇ, ಯಾಕಂದ್ರೆ ಬಿದ್ದಿ ಹೆಸರಿ ಹುಟ್ಟಿದೆ ಗೊತ್ತಿಲ್ಲ. ಆ ಕಾಲಕ್ಕದು ತುಂಬಾ ಪ್ರಾಚೀನ ಅಂತೆ ಆ ಅಶ್ವತ್ಥ ವೃಕ್ಷ. ಆ ಅಶ್ವತ್ಥ ವೃಕ್ಷಕ್ಕೆ ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡು. ನೋಡಿ, ಭವಿಷ್ಯೋತ್ತರ ಪುರಾಣ ಒಂದು ಮಾತು ಹೇಳ್ತಾ ಇದೆ, ಯಾರಿಗೆ ಸಂತಾನ ಇಲ್ಲ ಅವರು ಶನಿವಾರಗಳ ಕಾಲ ಹೋಗಿ ಅಶ್ವತ್ಥ ವೃಕ್ಷವನ್ನ ಪ್ರದಕ್ಷಿಣೆ ಮಾಡಬೇಕು. ಅಶ್ವತ್ಥ ವೃಕ್ಷವನ್ನ ಬೇರೆ ದಿನ ಕೂಡ ಪ್ರದಕ್ಷಿಣೆ ಹಾಕ್ಬೋದು, ಅದೇ ಅಶ್ವತ್ಥ ವೃಕ್ಷವನ್ನು ಮುಟ್ಟೋ ಹೋಗಿಲ್ಲ. ಯಾಕ್ರಿ ಮುಟ್ಟೋ ಹೋಗಿಲ್ಲ? ನಾವೆಲ್ಲ ಮಂತ್ರ ಹೇಳ್ತೀವಿ, ಏನು? ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷ ರಾಜ ಐತೆ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಇದಾರಲ್ಲಪ್ಪ, ಯಾಕೆ ಮುಟ್ಟಬಾರ್ದು? ಒಮ್ಮೆ ಅಲಕ್ಷ್ಮಿ ಹುಟ್ಟಿದ್ಲು, ಫಸ್ಟ್ ಅಲಕ್ಷ್ಮಿ ಹುಟ್ಟಿದ್ಲು. ಅಲಕ್ಷ್ಮಿ ಹುಟ್ಟಿದ ಮೇಲೆ ಮಹಾಲಕ್ಷ್ಮಿ ಹುಟ್ಟಿದ್ಲು. ಅಲಕ್ಷ್ಮಿ ಅಕ್ಕ, ಮಹಾಲಕ್ಷ್ಮಿ ತಂಗಿ. ಇವಳು ಹುಟ್ಟಿದ ತಕ್ಷಣ ಅಳು, ಅಲಕ್ಷ್ಮಿ ಹುಟ್ಟಿದ ತಕ್ಷಣ ಅಳು. ಆ ರೋದನ ಎಲ್ಲಿವರೆಗೂ ಮುಟ್ಟು ಅಂತಂದ್ರೆ ಎಲ್ಲ ಲೋಕಗಳಿಗೂ ಮುಟ್ಟಿ ಪರಮಾತ್ಮನ ಕಿವಿವರೆಗೂ ಆ ಕರ್ಕಶ ಧ್ವನಿ ಕೇಳತಂತೆ. ಅದಾಗಿ ಕೆಲವೇ ಕಾಲಕ್ಕೆ ಮಹಾಲಕ್ಷ್ಮಿ ಹುಟ್ಟಿದ್ಲು. ಹುಟ್ಟಿದ ತಕ್ಷಣ ಎಲ್ಲ ಕಡೆ ಪುಷ್ಪವೃಷ್ಟಿ, ಎಲ್ಲ ಕಡೆ ಆನಂದ. ಹುಟ್ಟಿದ ತಕ್ಷಣ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರ ಯುಗದಿ ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರ ಹುಟ್ಟು ಮೇರೆ ವಾಳು ಶೋಭಾನೆ. ಆ ಲಕ್ಷ್ಮೀದೇವಿ ಹುಟ್ಟಿದ್ರೆ ಎಲ್ರು ಲಕ್ಷ್ಮೀದೇವಿ ಕಂಠ ನೋಡ್ತಾರಂತೆ, ಕಂಠದಲ್ಲಿ ಆಗ್ಲೇ ತಾಳಿ ಇದೆಯಂತ. ಅಲ್ಲ ರೀ, ಈಗ ತಾನೇ ಹುಟ್ಟಿದಾಳೆ, ಅವಳ ಕಂಠದಲ್ಲಿ ಆಗ್ಲೇ ತಾಳಿ ಇದೆಯಲ್ಲ ಅಂತಂದ್ರೆ ಪರಮಾತ್ಮನಿಂದ ಅವಳಿಗೆ ಯಾವತ್ತೂ ಕೂಡ ದೂರ ಅಂತ ಇಲ್ಲೇ ಇಲ್ಲ, ಯಾವಾಗ್ಲೂ ಅವಳು ಪರಮಾತ್ಮನ ಪತ್ನಿ. ಹಾಗಾಗಿ ಹುಟ್ಟಿದ ತಕ್ಷಣ ಮಾಂಗಲ್ಯ ಇದೆ ಅಂತ ಚಿಂತನೆ ಮಾಡಿದ್ರು. ಇವಳು ಯಾವಾಗ ಹುಟ್ಟಿದ್ಲೋ ಆ ಲಕ್ಷ್ಮಿದು ಸೌಂಡ್ ಸ್ಟಾಪ್ ಆಯ್ತು. ಮತ್ತೆ ತಕ್ಷಣ ಭೃಗು ಋಷಿಗಳಿದ್ರು, ಅನೇಕ ಋಷಿಗಳೆಲ್ಲ ಇದ್ದಿ ಈ ಲಕ್ಷ್ಮಿಯನ್ನ ನಾರಾಯಣನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳಿದ್ರು. ಸ್ವಯಂವರ ಆಯ್ತು, ಮಾಲಾರೋಪಣ ಆಯ್ತು, ಮಾಂಗಲ್ಯ ಧಾರಣೆ ಆಗಬೇಕು. ಮಾಂಗಲ್ಯ ಧಾರಣೆ ಆಗೋ ಕಾಲಕ್ಕೆ ಅಳು ಸ್ಟಾರ್ಟ್ ಆಯ್ತಂತೆ. ಯಾರ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಾಗ ವಿಘ್ನಗಳು ಬರ್ತಾ ಇದೆ, ಅದಕ್ಕೆಲ್ಲ ಇದು ಕಾರಣ ಅಂತ ಹೇಳುತ್ತೆ ಭವಿಷ್ಯೋತ್ತರ ಪುರಾಣ. ಏನದು ಅಂತಂದ್ರೆ ಮಾಂಗಲ್ಯ ಧಾರಣೆ ಆಗಬೇಕು. ಕಿಟಾರ್ ಅಂತ ಶಬ್ದ ಬಂತು, ಕರ್ಕಶವಾದ ಶಬ್ದ.
ನಾರಾಯಣ ಕೇಳದ್ನಂತ ಲಕ್ಷ್ಮಿನ, ಯಾರ್ದು ಶಬ್ದ, ಯಾರು ರೋದನೆ ಮಾಡ್ತಿದ್ದಾರೆ ಅಂತಂದ್ರೆ ಲಕ್ಷ್ಮೀದೇವಿ ಅನ್ನಂತೆ ನಮ್ಮ ಅಕ್ಕ ಮಾಡ್ತಿದ್ದಾಳೆ. ಯಾಕೆ ಮಾಡ್ತಿದ್ದಾಳೆ ಅಂದ್ರೆ ಅವಳಗ್ ಫಸ್ಟ್ ಮದುವೆ ಆಗ್ಬೇಕಂತೆ, ಹಾಗಾಗಿ ಅವಳಗ್ ಮದುವೆ ಮಾಡು. ಸರಿ ಆಯ್ತು ಅಂತ ಹೇಳಿ ಲಕ್ಷ್ಮೀನಾರಾಯಣರು ಇನ್ನೂ ಮದುವೆ ಮಾಡ್ಕೊಂಡಿಲ್ಲ, ಬಂದು ಆ ಅಲಕ್ಷ್ಮಿನ್ ಕೇಳದ್ರಂತ, ಅಲ್ಲಮ್ಮ ನಿನಗ್ ಮದುವೆ ಮಾಡ್ತೀವಿ, ನಿಂಗೆ ಎಂತ ಗಂಡು ಬೇಕು? ನನಗೆ ಎಂತ ಗಂಡು ಬೇಕಾ ಹೇಳ್ತೀನಿ ಕೇಳಿ, ಲಿಸ್ಟ್ ಮಾಡ್ಕೊಳ್ಳಿ. ಯಾವಾಗ್ಲೂ ನನ್ ಜೊತೆ ಜಗಳ ಆಡ್ಬೇಕು, ರಾತ್ರಿ ಹೊತ್ತೇ ಎಚ್ಚರದಲ್ಲಿ ಇರ್ಬೇಕು, ಬೆಳಗ್ಗೆ ಅಂದ್ರೆ ರಾತ್ರಿ ಹೊತ್ತು ನಾ ಮಲಗಬೇಕು, ಯಾವಾಗ್ಲೂ ನನ್ ಗಂಡನೇ ಕೆಲಸ ಮಾಡ್ಬೇಕು, ನಾನು ಸ್ನಾನ ಮಾಡಲ್ಲ, ಅದಕ್ಕೆ ನನ್ ಗಂಡ ಒಪ್ಬೇಕು, ನಮ್ಮನೇಲಿ ಯಾವ್ದು ಹಬ್ಬ ಮಾಡೋ ಹಾಗಿಲ್ಲ. ಈ ರೀತಿದೆಲ್ಲ ಯಾವ ಅವಲಕ್ಷಣಗಳಿದೆ ಅಲ್ಲೆಲ್ಲ ಹೇಳೋದು ಅಂತೆ. ಸರಿ ಆಯ್ತು, ಪರಮಾತ್ಮನೇ ಏನೋ ಒಂದು ಕಾರ್ಯ ಮಾಡಿ ಒಂದು ವಿವಾಹ ಮಾಡ್ದ. ವಿವಾಹ ಮಾಡಿದ್ದು ಆಯ್ತು, ಆ ಲಕ್ಷ್ಮಿಯನ್ನ ಅವನ್ ಕೊಟ್ಟು ಕಳ್ಸೋದ್ರು. ಸ್ವಾಮಿ ಲಕ್ಷ್ಮೀದೇವಿ ಒಟ್ಟಿಗೆ ಮದುವೆ ಆದ. ಒಂದು ವಾರ ಕಳೀತು. ಒಂದು ವಾರ ಕಳೆದ ತಕ್ಷಣ ಒಂದು ದೊಡ್ಡ ರೋದನೆ ಶಬ್ದ, ಇಡೀ ಬ್ರಹ್ಮಾಂಡ ಕಟಾಹವೇ ಚಿಟ ಚಿಟ ಅನ್ಬೇಕು ಅಂತ ಒಂದು ರೋದನೆ ಬಂತು. ಮತ್ ನಾರಾಯಣ ಕೇಳ್ದ, ಏನಮ್ಮ ನಿಮ್ಮ ಅಕ್ಕಂದು ಗಲಾಟೆ? ಸರಿ ಲಕ್ಷ್ಮೀದೇವಿ ಬಂದಂತೆ, ಏನಕ್ಕ ಆಡ್ತಿದ್ಯಾ? ಇಲ್ಲ, ನಾನ್ ಕೇಳದಂತೆ ನನ್ ಗಂಡನ ಜೊತೆ ಜಗಳ ಮಾಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಜಗಳ ಮಾಡ್ದ. ಜಗಳ ಎಲ್ಲ ಆದ್ಮೇಲೆ ಕೇಳ್ದ, ನಿನಗೆ ಇನ್ನೂ ಪ್ರೀತಿ ಆಗುವಂಥದ್ದು ನಾನು ಏನ್ ಮಾಡ್ಲಿ ಅಂತ. ಅದಕ್ಕೆ ನಾನು ಹೇಳ್ದೆ, ನನ್ನನ್ನು ಬಿಟ್ಟೋಗ್ಬಿಡ್ ನೀನು, ನಾನು ಗಂಡ ಇದ್ರೂ ಒಬ್ಬಳೇ ಇರ್ಬೇಕು ಅಂತ ನನ್ಗೆ ಆಸೆ, ಅದಕ್ಕೆ ನನ್ನ ಬಿಟ್ಟೋಗು ಅಂತಂದೆ. ಅವನೇನು ಮಾಡ್ದ, ಕರ್ಕೊಂಬರ್ತಿದ್ದ, ಅಶ್ವತ್ಥ ವೃಕ್ಷ ಕಾಣಿಸ್ತು, ಇಲ್ಲಿ ಬಿಟ್ಟೊಟ್ಟೋದ. ಅವ್ನ್ ಬಿಟ್ಟೊಟ್ಟೋದ್ನಲ್ಲ, ಅದಕ್ಕೆ ನಂಗೆ ಖುಷಿ ಆಯ್ತು, ಅಳ್ತಾ ಇದ್ದೀನಿ ಅಂತ. ಸರಿ ಆಯ್ತು, ನಿನ್ ಬೇಕಾದಂಗೆ ಆಗಿದೆಯಲ್ಲ, ಅದಕ್ಕೆ ಯಾಕಮ್ಮ ಅಳ್ತೀಯ? ಯಾಕೆ ಅಳ್ತಾ ಇದ್ದೀನಿ ಅಂದ್ರೆ ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ಅಳ್ತಾ ಇದ್ದೀನಿ. ಅಲ್ಲ, ನೀನೇ ತಾನೇ ಮಾಡ್ಕೊಂಡಿದ್ದು ಒಬ್ಳೇ ಇರ್ಬೇಕು ಅಂತ. ನನಗವೆಲ್ಲ ಗೊತ್ತಿಲ್ಲ. ಲಕ್ಷ್ಮಿ ನೋಡು, ನಾನು ಅಳಬಾರ್ದು ಅಂತಂದ್ರೆ ನೀನ್ ಗಂಡನ್ಗೆ ಹೇಳಿ ನನಗೆ ಜೀವನಕ್ಕೆ ಏನಾದ್ರು ಆಧಾರ ಮಾಡು. ಯಾಕಂದ್ರೆ ಪರಪುರುಷರು ಬಂದು ನನ್ನ ಹತ್ರ ಅಸಭ್ಯವಾಗಿ ನಡ್ಕೊಂಡ್ಬಿಟ್ರೆ ನಾನೇನ್ ಮಾಡೋದು? ಹಾಗಾಗಿ ನನಗೆ ಗೊತ್ತಿಲ್ಲ, ನನಗೆ ಏನಾದ್ರು ವ್ಯವಸ್ಥೆ ಮಾಡು ಅಂದಾಗ ಪರಮಾತ್ಮ ಅವಳಿಗೆ ಜಾಗ ಮಾಡ್ಕೊಟ್ನಂತೆ. ಯಾವ ಜಾಗ ಅಂತಂದ್ರೆ, ಅಶ್ವತ್ಥ ವೃಕ್ಷದಲ್ಲಿ ನೀನಿರು, ಸಂಡೇಯಿಂದ ಸ್ಯಾಟರ್ಡೇವರೆಗೂ ನೀನಿರು. ಸ್ಯಾಟರ್ಡೇ ಒಂದಿನ ನಂಗೆ ಬಿಟ್ಬಿಡು, ಒಂದಿನ ನಂಗೆ ಬಿಟ್ಬಿಡು, ಶನಿವಾರ ಮಾತ್ರ ನಿನಗೆ ರಜಾ, ಅವತ್ ನಿನ್ ಗಂಡನ ಮನೆಗೆ ಹೋಗಿ ಸಂಸಾರ ಮಾಡುವ ಲಕ್ಷ್ಮಿ. ಸರಿ ಆಯ್ತು, ಬೇರೆ ಜಾಗ ಕೊಡು. ಅಶ್ವತ್ಥ ವೃಕ್ಷದಲ್ಲಿ ಶನಿವಾರ ನಾನು ಇರಲ್ವಲ್ಲ, ಎಲ್ಲಿರ್ಲಿ ಅಂತ ಚಿಂತನೆ ಮಾಡಿದಾಗ ಈ ನಾವೆಲ್ಲ ಅಭ್ಯಂಜನ ಮಾಡ್ತೀವಲ್ಲ, ಆ ತೈಲದಲ್ಲಿ ಹೋಗಿದ್ ಬಿಡು ಅಂತಂದ. ಅದಕ್ಕೆ ಪುರುಷರಾದಂಥವ್ರು ಶುಕ್ರವಾರ, ಮಂಗಳವಾರ, ಭಾನುವಾರ ಈ 3 ದಿನದಲ್ಲಿ ಏನಾರು ತೈಲಭ್ಯಂಜನವನ್ನ ಮಾಡ್ಕೊಂಡ್ರೆ ಆ ಲಕ್ಷ್ಮಿ ಹೇಳಿದ್ಲು, ನಿಮ್ ಮೈ ತುಂಬಾ ನಾ ಸೇರ್ಕೊಂಡ್ಬಿಡ್ತೀನಿ. ಅದಕ್ಕೆ ನಮ್ಗೇನ್ ಮಾಡ್ತೀವಿ, ಯಾವತ್ ತೈಲಭ್ಯಂಜನ ನಮ್ಗೆ ಅಂದ್ರೆ ಭಾನುವಾರವೇ. ಅದಕ್ಕೆ ಯಾಕೆ ನಮ್ಮನೇಲಿ ಗಲಾಟೆ ಅಂದ್ರೆ ನಮ್ಮೊಳಗೆ ಇದ್ದಾಳಲ್ಲ, ಅದಕ್ಕೆ ಈ ರೀತಿ ಅವಳು ಅನೇಕ ವಿಧವಾಗಿರ್ತಕ್ಕಂಥ ಜಾಗ ಕೇಳಲು ಈ ತರ ಆಯ್ತು. ಸರಿ ಆಯ್ತು, ಹೊರಟೋದ್ಲು. ಹಾಗಾಗಿ ಶನಿವಾರ ದಿನ ಅಶ್ವತ್ಥ ವೃಕ್ಷವನ್ನ ಪ್ರದಕ್ಷಿಣೆ ಮಾಡೋದು ಮಾತ್ರ ಅಲ್ಲ, ಆ ಅಶ್ವತ್ಥ ವೃಕ್ಷವನ್ನು ಮುಟ್ಟಬೇಕಂತೆ. ಆ ಅಶ್ವತ್ಥದಲ್ಲಿರ್ತಕ್ಕಂಥ ನಾರಾಯಣ ಹೇಳ್ತಾನೆ, ನನ್ನ ಸ್ಪರ್ಶನದಿಂದ ನಿನಗೆ ಗರ್ಭದಲ್ಲಿ ಸಂತಾನ ಅಭಿವೃದ್ಧಿ ಆಗತ್ತೆ ಅಂತ ಒಂದು ಅನುಗ್ರಹ ಪುರಾಣೋಕ್ತ. ಅದಕ್ಕೆ ಈ ವಿಚಾರವನ್ನ ಹೇಳೋದಂತೆ. ಈ ವಿಚಾರವನ್ನು ಹೇಳಿ, ಅದು ಉತ್ತಮವಾಗಿರ್ತಕ್ಕಂಥ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಇರ್ತಕ್ಕಂಥ ಅಶ್ವತ್ಥಕ್ಕೆ ನೀನು ಪ್ರದಕ್ಷಿಣೆ ಮಾಡು. ಅಷ್ಟು ಮಾತ್ರ ಅಲ್ಲ, ಮುನಿನಾ ಮಂತ್ರಪಾರ್ಥರ್ಯಂ ವ್ರತಾರ್ಥಂ ಭಕ್ಷ್ಯವರ್ಜಿತ. ನೋಡು, 12 ವರ್ಷ ವ್ರತ. ನಾವು ಬೆಳಗ್ಗೆ ಹೊತ್ತು ರಾಯರ ಸೇವೆ ಮಾಡೋಣ ಅಂತ 1 ವಾರ ಸೇವೆ ಹಿಡಿತೀವಿ. ಸೇವೆ ಮಾಡಿದ ಮೇಲೆ 1 ವಾರ ಮಠದಲ್ಲೇ ತೀರ್ಥ ಪ್ರಸಾದ. ಅದು ವ್ರತ ಅಲ್ಲ ಅಂತ ಹೇಳ್ತು. ಮತ್ತೆ ಹೇಗ್ ಮಾಡ್ಬೇಕು? ಉಪವಾಸ ಮಾಡ್ಬೇಕು. ರಾಯರಿಗೆ ಪ್ರದಕ್ಷಿಣೆ ಹಾಕಿದ್ವಿ ಅಂತಂದ್ರೆ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಬಿಟ್ಟು ಕಠಿಣವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಆಹಾರ ಮತ್ತೆ ಸರಿಯಾಗಿ ಬಿತ್ತು ಅಂತಂದ್ರೆ, ಉದರ ಪೂರ್ತಿ ಆಯ್ತು ಅಂತಂದ್ರೆ ನಮ್ಮ ಸೇವೆ ಲೋಪವೇ, ಸೇವಾ ಕ್ರಮವೇ ಬೇರೆ. ಗುರುಜಗನ್ನಾಥ ದಾಸರು ಅಂತ ಅವರು, ಕೃಷ್ಣಾವಧೂತರು, ಅವರೆಲ್ಲ ರಾಯರನ್ನು ಹೇಗೆ ಉಪಾಸನೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಮ್ಗೇನ್ ಗೊತ್ತು? ಆ ಮಂತ್ರಾಲಯ ಪ್ರಭುಗಳನ್ನ ಮುಟ್ಲಿಕ್ಕೆ ನಮ್ಗೇನ್ ಗೊತ್ತು? ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಅವಳಿಗೆ ಉಪದೇಶ ಮಾಡಿದ್ರು. ನೋಡು, ಉಪವಾಸ ಇರಬೇಕು. ಯಾಕೆ ಅಂದ್ರೆ ನಿನ್ ಹುಟ್ಟೋ ಮಗು ಆಹಾರನೇ ತಿನ್ನಲ್ಲ, ಅಂತ ಮಗು ಹುಟ್ಟತ್ತೆ. ಸರಿ ಆಯ್ತು ಅಂತ ಹೇಳಿದ್ರು. ಕೂತ್ಕೊಂಡು ತಪಸ್ಸನ್ನ ಆಚರಣೆ ಮಾಡಿದ್ಲು. ಮತ್ ನಾನು ಏನ್ ತಿನ್ಲಿ, ನನ್ನ ದೇಹದ ಆಣೆಗೆ ನಾನು ಏನ್ ಮಾಡ್ಲಿ ಅಂತ ಕೇಳಿದಾಗ ಆ ಮಾತಂಗ ಋಷಿಗಳ ಅಂದ್ರಂತೆ, ನಿನ್ನ ಹಸ್ತಕ್ಕೆ ಯಾವ ಫಲ ಬೀಳುತ್ತೋ ಅದನ್ನ ನೀನ್ ತಿನ್ನು, ಅದು ಬಿಟ್ಟು ನೀನ್ ಎಲ್ಲೂ ಯಾಚನೆ ಮಾಡ್ಕೊಂಡು ಹೋಗ್ಬೇಡ ಅಂತ ಈ ರೀತಿ ಹೇಳಿದ್ರು. ಸರಿ ಆಯ್ತು ಅಂತಂದ್ರು. ಕಾಷ್ಟಾವತ್ಪಾರ್ಯವಾ ವಸ್ತಾಪ್ಯಂ ಶರೀರಂ ಸ್ವಾತ್ಮನಂ ಶುಚಿಹಿ.
ಆ 12 ವರ್ಷ ತಪಸ್ಸಿಗೆ ಅವಳ ದೇಹ ಏನಾಯ್ತು ಅಂದ್ರೆ ತುಳಸಿ ಕಾಷ್ಟ ಆಗೋಯ್ತಂತೆ. ದೇಹದಲ್ಲಿ ಏನೂ ಇಲ್ವಂತೆ, ಕಟ್ಟಿಗೆ ತರ ತೃಣವಾಗೋಯ್ತಂತೆ. ಆ ರೀತಿ ಆಯ್ತು. ಪೂರ್ಣೇ ಸಂವತ್ಸರೇ ಜಾತೆ ವಾಯುದೇವೋ ಮಹಾಬಲ. ಪ್ರತಿದಿನ 12 ವರ್ಷ ವಾಯುದೇವರು ಬಂದು ಒಂದೊಂದು ಹಣ್ಣನ್ನು ಅವ್ರ ಕೈಗೆ ಹಾಕ್ತಿದ್ರಂತೆ, ಅದನ್ನು ಮಾತ್ರ ಭಕ್ಷಣೆ ಮಾಡ್ತಿದ್ರಂತೆ ದೇಹಧಾರಣೆಗೆ. 12 ವರ್ಷ ಪೂರ್ಣ ಆದ್ಮೇಲೆ ವಾಯುದೇವರು 12 ವರ್ಷದ ಪೂರ್ಣ ತಪಸ್ಸಿನ ಫಲವನ್ನ ಒಂದು ಹಣ್ಣಿನಲ್ಲಿ ಕೊಟ್ರಂತೆ, ಅದನ್ನ ಭಕ್ಷಣ ಮಾಡಿದ್ಲು. ಭಕ್ಷಣ ಮಾಡಿದ ತಕ್ಷಣದಲ್ಲಿ ಗರ್ಭಧಾರಣೆ ಆಯ್ತು. ಬಹಳ ಸಂತೋಷ ಆಯ್ತು. ತಕ್ಷಣದಲ್ಲಿ ತನ್ನ ಪತಿ ದರ್ಶನ ಮಾಡ್ಬೇಕು ಅಂತ ಹೋಗಿ ಅವನಿಗೆ ನಮಸ್ಕಾರ ಮಾಡಿದ್ಲು. ಆ ದಂಪತಿಗಳಿಬ್ಬರು ಹೋಗಿ ಮಾತಂಗ ಋಷಿಗಳು ನಮಸ್ಕಾರ ಮಾಡಿ, ಸ್ವಾಮಿ ನೀವು ಹಾಕೊಟ್ಟಿದ ಒಂದು ದಾರಿಯಿಂದ ನನಗೆ ಸಂತಾನ ಪ್ರಾಪ್ತವಾಯ್ತು, ನಾನು ಗರ್ಭಧಾರಣೆ ಮಾಡಿದ್ದೀನಿ ಅಂತ ಹೇಳಿದ್ರು. ಸರಿ ಆಯ್ತು. 10 ತಿಂಗಳ ಕಾಲ ಪ್ರತಿನಿತ್ಯ ದೇವರ ಸ್ಮರಣೆ ಮಾಡು, ವ್ರತ ಪೂರ್ಣವಾಗಿದೆ ಅಂತ ಹೇಳ್ಬಿಟ್ಟು ವ್ರತವನ್ನ ಬಿಡಕ್ ಹೋಗ್ಬೇಡ, ಹಾಗಾಗಿ ವ್ರತವನ್ನ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು. 10 ತಿಂಗಳು ಅದೇ ರೀತಿ ಮಾಡಿದ್ರು. ವಿಶೇಷ ತಪಸ್ಸನ್ನ ಪಡೆದ್ರು. ಆ ಅಂಜನಾ ದೇವಿಯಲ್ಲಿ ಅವತಾರ ಮಾಡಿದ್ರು. ಯಾರು ಅಂತಂದ್ರೆ ಅವರೇ ಹನುಮಂತ ಅಂತ. ಹುಟ್ಟಿದ ತಕ್ಷಣ ಹನುಮಂತ ಅಂತ ಹೆಸರಿಟ್ಬಿಟ್ರಂತೆ. ಏನ್ರಿ ಇದು ಹನುಮಂತ? ಹನುಮಂತ ಅಂದ್ರೆ ಏನರ್ಥ? ದುಡ್ಡಿರೋನ್ನ ಶ್ರೀಮಂತ ಅಂತ ಕರೆದ್ರು, ಜ್ಞಾನ ಇರೋನ್ನ ಜ್ಞಾನವಂತ ಅಂತ ಕರೆದ್ರು, ವಿದ್ಯಾವಂತ ಅಂತ ಕರೆದ್ರು. ಹನುಮಂತ ಅಂದ್ರೆ ಏನು? ಹನುಮಂತ ಅಂದ್ರೆ ಜ್ಞಾನವಂತ, ವಿದ್ಯಾವಂತ, ಶ್ರೀಮಂತ ಎಲ್ಲವೂ ಕೂಡಿದಾಗ ಹನುಮಂತ ಆಗತ್ತಂತೆ. ಏನೇನು ಉತ್ತಮವಾದ ಪದಾರ್ಥಗಳಿದೆ ಅದು ಹನು. ಅದಕ್ಕೆಲ್ಲ ತಾನು ಒಡೆಯನಾಗಿ ಹನುಮಂತನಾಗಿ ತಾನು ವಿಖ್ಯಾತನಾಗಿದ್ದಾನೆ. ಹಾಗಾಗಿ ಆ ಪರ್ವತದಲ್ಲಿ ಹನುಮಂತ ದೇವರ ಆವಿರ್ಭಾವಕ್ಕೆ ತಪಸ್ ಮಾಡಿದ್ಲಲ್ಲ ಅಂಜನಾದೇವಿ, ಅದಕ್ಕೆ ಈ ಪರ್ವತಕ್ಕೆ ಏನಂತ ಹೆಸರು ಬಂತು? ಅಂಜನಾಚಲ ಅಂತ ಪರ್ವತ ಬಂತು. ಯಾಕೆ ಈ ಪರ್ವತಕ್ಕೆ ಅಂಜನಾಚಲ ಅಂತ ಹೆಸರು ಬಂತು ಅಂತಂದ್ರೆ, ಯಾರು ನನ್ನ ಹತ್ರ ಬರ್ತಿರೋ ಹೇಗ್ ಬರ್ಬೇಕು ಅಂತ ಸೂಚನೆ ಕೊಟ್ಟ. ಹೇಗ್ ಬರ್ಬೇಕು? ಆ ವಾಯುದೇವರನ್ನ ನೋಡಿ. ವಾಯುದೇವರು ಹನುಮಂತನಾಗಿ ಬಂದಾಗ ರಾಮದೇವರ ಮುಂದೆ ಒಂದು ದಿನಕ್ಕೂ ಕೂಡ ರಾಮದೇವರ ಮುಂದೆ ಕಪಿಚೇಷ್ಟೆ ಮಾಡ್ಲಿಲ್ಲ ಅಂತ. ಏನು? ಅದೇ ರಾವಣನ ಹತ್ರ ಹೋದ, ಆ ರಾವಣನ ಸಿಂಹಾಸನಕ್ಕಿನ್ನ ಎತ್ತರವಾಗಿ ತನ್ನ ಬಾಲವನ್ನೇ ಆಸನ ಮಾಡ್ಕೊಂಡು ಕೂತ್ಕೊಂಡ. ರಾಮದೇವರ ಮುಂದೆ ಎಡಗೈಯಲ್ಲಿ ಬಾಲ ಇಟ್ಕೊಂಡು ಬಲಗೈಯಲ್ಲಿ ಮೂತಿ ಮುಚ್ಕೊಂಡು ಬಗ್ತಿದ್ನಂತೆ. ಯಾಕೆ ಅಂತಂದ್ರೆ ನನ್ನ ಚೇಷ್ಟಗಳು ಸರ್ವೋತ್ತಮನಾದ ಪರಮಾತ್ಮನ ಮುಂದೆ ಅಲ್ಲ. ನೋಡಿದ್ರ ಎಂಥ ವಿನಯ! ಯಾಕೆ ವಿನಯ ಬಂತು ಅಂತಂದ್ರೆ, ಆ ವಾಯುದೇವರು ಹೇಳಿದ್ರು, ನಾನು ಯಾರು ಅಂತಂದ್ರೆ ದಾಸೋಹಂ ಕೌಸಲೇಂದ್ರಸ್ಯ, ನಾನು ದಾಸ, ನೀನು ಈಶ. ಯಾವಾಗ್ಲೂ ನೀನು ಈಶ, ಯಾವಾಗ್ಲೂ ನಾನೇ ದಾಸ. ದಾಸ ಅಂದ್ರೆ ಏನು? ಎಲ್ಲಿಂದ ಬಂತು ಈ ದಾಸ ಪದ? ಬ್ರಾಹ್ಮಣರನ್ನ ಏನಂತ ಕರೀತಾರೆ? ಶರ್ಮ ಅಂತ ಕರೀತಾರೆ ಅಲ್ವಾ? ಕ್ಷತ್ರಿಯರನ್ನ ವರ್ಮ ಅಂತ ಕರೀತಾರೆ, ವೈಶ್ಯರನ್ನ ಗುಪ್ತ ಅಂತ ಕರೀತಾರೆ, ಶೂದ್ರರನ್ನ ದಾಸ ಅಂತ ಕರೀತಾರೆ. ಹಂಗಂದ್ರೆ ವಾಯುದೇವರು ಶೂದ್ರರಿಗೆ ಹೋಲಿಸ್ಕೊಂಡ್ರ ಅಂತಂದ್ರೆ ವಾಯುದೇವರ ಗುಣ ಏನಂತ ಗೊತ್ತಾ? ಜಗತ್ತಲ್ಲಿ ಯಾವ್ಯಾವ ಜೀವರಾಶಿಗಳಿದೆ ಅವ್ರೆಲ್ರಿಗಿಂತ ಕಡೆಯವನ್ ನಾನು ಅಂತ ವಾಯುದೇವರು ಹೇಳ್ತಾರೆ. ಅಂದ್ರೆ ಇನ್ ನಾವ್ಯಾರ್ರಿ? ನಮ್ಗೆ ಇವತ್ತಿಗೂ ನಾನೇ ಫಸ್ಟ್, ನನಗೆ ಫಸ್ಟ್ ತೀರ್ಥ, ನನಗೆ ಫಸ್ಟ್ ಮಂಗಳಾರತಿ ಅಂತ ನಾವು ಹೇಳ್ತೀವಿ. ಆಗಿರೋ ಕಾಲಕ್ಕೆ ವಾಯು ಮತದಲ್ಲಿದ್ದು ನಾವು ವಾಯುದೇವರ ಪಥವನ್ನ ಅನುಸರಣೆ ಮಾಡ್ತಿದೀವ ಅಂತ ಭವಿಷ್ಯೋತ್ತರ ಪುರಾಣ ಎಚ್ಚರಿಸ್ತಾ ಇದೆ. ಮೊದಲು ದಾಸನಾಗು, ಆಗ ಈಶ ಕಾಣಿಸ್ತಾನೆ. ಆ ಈಶನ ಮುಂದೆ ಹೋಗಿ ನಾನು ಸರ್ವೇಶ ಅಂತಂದ್ರೆ ಕಪಾಳಕ್ಕೆ ಹೊಡಿತಾನೆ, ನಡಿ ಮನೆಗೆ ಅಂತ. ನಾವು ದಾಸತ್ವದಲ್ಲಿ ಹೋಗಬೇಕು. ಅದಕ್ಕೆ ಅಂಜನಾಚಲ ಅಂತ ಯಾಕೆ ಬಂತು ಅಂತಂದ್ರೆ, ದಾಸರಾಗಿ ಯಾರು ನನ್ನ ಹತ್ರ ಬರ್ತಾರೋ, ಹೇಗೆ ವಾಯುದೇವರನ್ನು ಉದ್ಧಾರ ಮಾಡಿದ್ನೋ ಆ ವಾಯುದೇವರ ದ್ವಾರ ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅನ್ಲಿಕ್ಕೆ ಅಂಜನಾಚಲ ಅಂತ ಹೇಳಿ ತ್ರೇತಾಯುಗದಲ್ಲಿ ಆಯ್ತಪ್ಪ ಅಂತ ಹೇಳಿದ್ರು. ಸರಿ, ಅಷ್ಟಕ್ಕೆ ಸಮಾಧಾನ ಆಗ್ಲಿಲ್ಲ. ದ್ವಾಪರಾಯುಗದಲ್ಲಿ ಏನಂತ ಕರೆದ್ರು ಅಂತ ಪ್ರಶ್ನೆ ಮಾಡಿದ್ರು. ಪುರಾ ವೈಕುಂಠ ನಗರೇ ಆದಿಶೇಷಂ ಸಮಾದಿಶೇತ್ ದೇವಾದಿ ದೇವೋ ಭಗವಾನ್ ರಮಯಾನ್ ರಮಯಾ ಸಹ. ವೈಕುಂಠದಲ್ಲಿ ಪರಮಾತ್ಮ ಆರಾಮಾಗಿ ಶೇಷಾಯಿಯಾಗಿ ಮಲಗಿದಾನೆ. ಲಕ್ಷ್ಮೀದೇವಿ ಕಾಲೊತ್ತಾ ಇದ್ದಾಳೆ. ಆ ಲಕ್ಷ್ಮೀದೇವಿಗೆ ಒಂದ್ಸರಿ ಅನ್ನಿಸ್ತಂತ ಕಾಲೊತ್ತುವಾಗ, ಅಲ್ಲ ನಾನು ನಾರಾಯಣ ಯಾವಾಗ ಮದುವೆ ಆದ್ವಿ? ದೇವರನ್ನ ಎಬ್ಸದ್ಲಂತೆ. ರೀ, ನಮ್ದು ಯಾವಾಗ ವೆಡ್ಡಿಂಗ್ ಆನಿವರ್ಸರಿ ಹೇಳಿ? ನಾರಾಯಣಕ್ಕೆ ನಂಗೆ ಗೊತ್ತಿಲ್ಲ ಅನ್ನಂತೆ. ಅಲ್ಲ, ನಾವ್ ಯಾವಾಗ ಮದುವೆ ಆದ್ವಿ ನಿಮ್ಗೆ ಗೊತ್ತಿಲ್ವಾ? ನಾನ್ ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಾಗಿದ್ದೆ, ತುಂಬಾ ಸೀರಿಯಸ್. ಮಾತಾಡು ಅಂದ ನಾರಾಯಣ. ಸರಿ ಆಯ್ತು, ಮಾತಾಡೋಣ ಅಂತ ಲಕ್ಷ್ಮೀದೇವಿ ಮಾತು ಶುರು ಮಾಡಿದ್ರೆ ಆರಾಮಾಗಿ ಮಲಗಿದ್ದಂತ ಶೇಷ ದೇವರು ಜೋರಾಗಿ ಕಣ್ಬಿಟ್ರಂತ. ಅಲ್ಲ, ಲಕ್ಷ್ಮೀದೇವಿ ನಾರಾಯಣಂಗೆ ಹೇಳೋದು, ಅಲ್ಲ ನಾನು ನೀನು ಯಾವಾಗ ಮದುವೆ ಆದ್ವಿ ಗೊತ್ತಿಲ್ಲ,
ಮದುವೆ ಆದಾಗಿಂದ ಯಾವತ್ತಾದ್ರೂ ಪರ್ಸನಲ್ ಆಗಿ ಮಾತಾಡಿದೀವ? ಏನ್ ಮಾತಾಡಿದೀವಿ ಹೇಳಿ? ಯಾವಾಗ ಪರ್ಸನಲ್ ಅಂದ್ರೆ ಹೊರಗಡೆ ವಿಹಾರ ಕರ್ಕೊಂಡು ಹೋಗ್ತೀಯಾ, ಗರಡಾರೂಢನ ಕರ್ಕೊಂಡು ಹೋಗ್ತೀಯ, ಅಲ್ಲಿ ಗರಡ ಇರ್ತಾನೆ ಮಾತಾಡೋಣ ಅಂದ್ರೆ ಸರಿ. ವೈಕುಂಠದಲ್ಲಾದ್ರೂ ಆರಾಮಾಗಿ ಮಾತಾಡೋಣ ಅಂದ್ರೆ ಶೇಷ. ನಾನ್ ನಿನ್ ಜೊತೆ ಈಗ ಪರ್ಸನಲ್ ಆಗಿ ಮಾತಾಡ್ಬೇಕು, ನನಗ್ ಗೊತ್ತಿಲ್ಲ ಏನ್ ಮಾಡ್ತೀವಿ. ವೈಕುಂಠದಲ್ಲಿ ಯಾರ್ಯಾರು ಇದಾರೆ ಅವ್ರನ್ನೆಲ್ಲ ಗೆಟ್ ಔಟ್ ಅನ್ನು, ನನಗ್ ಗೊತ್ತಿಲ್ಲ. ನಾರಾಯಣ ಏನಪ್ಪ ಇದು ಲಕ್ಷ್ಮಿ ಹೀಗೆಲ್ಲ ಮಾಡ್ತಿದ್ದಾಳಲ್ಲ, ಬೇಡಮ್ಮ ಅಂತಂದು. ನನಗೆ ಅದೆಲ್ಲ ಗೊತ್ತಿಲ್ಲ, ನಿನ್ ಜೊತೆ ನಾನು ಏಕಾಂತವಾಗಿ ಮಾತಾಡ್ಬೇಕು. ಸರಿ ಆಯ್ತು ಶೇಷ, ನೋಡಪ್ಪ ಜಯ ವಿಜಯರು ರಜಾ ಕೇಳ್ತಾ ಇದ್ರು, ಅವ್ರಿಗೆ ರಜಾ ಕೊಡ್ತೀನಿ, ಹಾಗಾಗಿ ಬಾಗ್ಲು ಕಾಯಕ್ ಯಾರು ಇಲ್ಲ. ಶೇಷ ನಿನ್ನ ನಿಲ್ಲಿಸ್ತೀನಿ, ಬಾಗ್ಲು ಕಾಯಕ್ ಹೋಗ್ತೀಯಾ? ಆಯ್ತು, ನೀವ್ ಹೆಂಗ್ ಹೇಳ್ತೀನಿ, ನಾನ್ ನಿನ್ ದಾಸ, ನೀನ್ ಹೆಂಗ್ ಹೇಳ್ತೀನಿ ನಾನು ಅದರಂತೆ ನಡ್ಕೋತೀನಿ. ಯಾಕೆ ನಿನ್ನ ಬಾಗ್ಲಕಾಯಿ ಅಂತ ಹೇಳಿದೆ ಅಂತಂದ್ರೆ, ಬಾಗಲಲ್ಲಿ ನೀನ್ ಹೋಗಿ ನಿಂತಿದ್ರೆ ಯಾರು ಒಳಗ್ ಬರ್ತಾರೆ ಅಲ್ವಾ? ಮಠದ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತೀವಿ, ಏನ್ ಮಾಡ್ತೀವಿ? ಮಠದೊಳಗೂ ಇಲ್ಲ ಹೊರಗೂ ಇಲ್ಲ, ಹಾಗಾಗೋಗುತ್ತೆ. ಹಾಗ ನೀನು ಹೋಗಿ ನಿಲ್ಲು, ಹೋಗಿ ಆ ಜಯ ವಿಜಯರನ್ನು ಕಳಿಸ್ಬಿಟ್ಟು ಬಾಗ್ಲಾಕೋ ಅಂತ ಅನ್ನಂತ. ಸರಿ ಆಯ್ತು, ಹೋದ. ಲಕ್ಷ್ಮೀದೇವಿ ನೋಡಿದ್ಲು, ವೈಕುಂಠದಲ್ಲಿ ಇದ್ದಿದ್ ಒಂದೇ ಒಂದು ಮಂಚ, ಚೇರು, ಆಸನ, ಮಣೆ, ಕೃಷ್ಣಾಂಜನ ಏನೂ ಇಲ್ಲ. ಏನ್ ಮಾಡೋದು, ನೆಲದ ಮೇಲೆ ಕೂತ್ಕೊಳ್ಳೋಣ ಅಂತ ಸಿದ್ಧ ಆಯ್ತು. ಸರಿ, ಆ ನಾರಾಯಣನ್ ತೊಡೆ ಮೇಲೆ ಕೂತ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡಿದ್ಲು. ಹೋಲ್ದು ಬಾಗ್ಲ ಹಾಕೋ ತನಕ ನಿಂತ್ಲಂತೆ. ಬಾಗ್ಲ ಹಾಕಿ ಒಳಗಡೆ ಬಂದ್ರೆ ವೈಕುಂಠದಲ್ಲೇ ಭೂಕಂಪ ಆಗೋಯ್ತು. ನಾರಾಯಣ ಏನಪ್ಪ ಇದು, ನಮ್ ವೈಕುಂಠದಲ್ಲಿ ಭೂಕಂಪ ಉಂಟಾ ಅಂತ ಚಿಂತನೆ ಮಾಡಿದ. ಏನಿದು ಭೂಕಂಪ ಅಂತಂದ್ರೆ, ಬಾಗಿಲು ಹಾಕೊಂಡಿದ ತಕ್ಷಣ ಶೇಷ ದೇವರು ಹೊರಗಡೆಯಿಂದ ಹನುಮಂತ ಬಂದ್ಬಿಟ್ನಂತೆ. ನಾನು ಒಳಗಡೆ ಹೋಗ್ಬೇಕು, ನಾರಾಯಣನ್ ನೋಡ್ಬೇಕು ಅಂತ. ಅದಕ್ಕೆ ಶೇಷ ದೇವ್ರಿಗೆ ಸಿಟ್ಟು ಬಂದ್ಬಿಡ್ತು. ನಾನು ನಿನಗಿಂತ ದೊಡ್ಡವನು. ಯಾಕೆ ದೊಡ್ಡವನು ಅಂದ್ರೆ, ನೀನ್ ಯಾವತ್ತೋ ಒಂದಿನ ಬಂದು ಸೇವೆ ಮಾಡೋದು, ನಾನು ಯಾವಾಗ್ಲೂ ಪರಮಾತ್ಮನ ಅಂಗ ಸಂಗ ಸ್ಪರ್ಶ ಇರೋವನ್ ನಾನ್ ನಿನಗಿಂತ ದೊಡ್ಡವನು ಅಂತ ಅಹಂಕಾರ ತೋರಿಸ್ಬಿಟ್ರನ್ ಶೇಷದೇವ್. ಇವರಿಬ್ರು ಜಗಳ ಎಲ್ಲಿ ಮಟ್ಟ ಹೋಯ್ತು ಅಂತಂದ್ರೆ, ವೈಕುಂಠನೇ ಭೂಕಂಪ ಆಯ್ತು. ಲಕ್ಷ್ಮೀದೇವಿ ತೊಡೆ ಮೇಲೆ ಕೂತಿದ್ದವಳು ಉರುಳು ಬಿದ್ಲಂತೆ. ಅವಳಿಗೆ ಆಶ್ಚರ್ಯ, ಏನಿದೆಲ್ಲ ಆಗ್ತಿದೆಯಲ್ಲ. ನಾರಾಯಣ ಅನ್ನಂತೆ, ನೋಡ್ದ, ನಾನು ನೀನು ಪರ್ಸನಲ್ ಆಗಿ ಮಾತಾಡೋಣ ಅನ್ನೋದು ಯಾವ ದೇವತೆಗಳಿಗೂ ಇಷ್ಟ ಇಲ್ಲ, ಹಾಗಾಗಿ ಬೇಡ ನಡಿ, ಅದೇನ್ ಸಂಧಾನ ಮಾಡಕ್ ಹೋಗೋಣ ಅಂತ ಹೊರಗೆ ಬಂದ್ರಂತೆ. ಲಕ್ಷ್ಮೀದೇವಿ ನನ್ನ ಹಣೆ ಬರ ಇಷ್ಟೇ ಅಂತ ನಡೆದು ಹೊರಗಡೆ ಹೋಗಿ ನೋಡ್ತಾರೆ, ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾರಾಯಣ ಆಶ್ಚರ್ಯ ನೋಡ್ದ, ನಾನು ನೀನು ಏಕಾಂತವಾಗಿ ಸೇರಿದ್ರೆ ಬ್ರಹ್ಮಾದಿ ದೇವತೆಗಳು ಕಿವಿ ಕೊಟ್ಟು ಕೇಳಿಸ್ತಾರೆ. ಯಾಕೆ ಅಂದ್ರೆ, ನಾನು ನೀನು ಮಾತಾಡೋದು ನಮ್ಮ ವೈಯಕ್ತಿಕ ವಿಚಾರ ಅಲ್ಲ, ನೀನ್ ಮಾತಾಡೋದೇ ನನ್ನ ಗುಣಗಳನ್ನ, ಅದನ್ನ ತಿಳಿಯೋಣ ಅಂತ ಬರ್ತಾರಮ್ಮ ಅಂತ ಹೇಳಿದ್ರು. ಸರಿ ಆಯ್ತು. ಅಷ್ಟೊತ್ಗಾಗ್ಲೇ ಬ್ರಹ್ಮದೇವರು ಬಂದ್ರು. ಏನ್ ನಿಮ್ಮಿಬ್ರು ಗಲಾಟೆ? ಹನುಮಂತ ದೇವರು ನೋಡಿದ್ರು, ನೋಡಿ ಸ್ವಾಮಿ, ನಮ್ಮ ಅಪ್ಪನ್ ನಾನು ದರ್ಶನ ಮಾಡ್ಲಿಕ್ಕೆ ಅಂತ ಬಂದೆ. ಈ ಶೇಷನೇ ದರ್ಶನ ಮಾಡ್ಬೇಕು ಅಂದ್ರೆ ನನ್ನ ಅನುಗ್ರಹ ಇರ್ಬೇಕು. ನಾನು ಕಾಣೋದೇ ಪರಮಾತ್ಮ, ಕಾಣೋದೇ ಹನುಮಂತನ ಹೃದಯದಲ್ಲಿ. ಅದಕ್ಕೆ ಭಾರತೀಯ ರಮಣನ ಅಂತರ್ಗತನಾದ ಪರಮಾತ್ಮನನ್ನು ಕಾಣಿ ಅಂತ ಹೇಳೋದು. ನಮ್ಗೇನಾದ್ರು ಪರಮಾತ್ಮ ಪ್ರತ್ಯಕ್ಷ ನಿಂತರು ಈ ದರ್ಶನ ಕೊಡಬೇಡ, ನಡಿ ಅಂತ ಹೇಳ್ಬೇಕು. ಯಾಕೆ ಅಂತಂದ್ರೆ, ನೀನ್ ಕಂಡ್ರೆ ವಾಯುದೇವರ ಮುಖಾಂತರ, ಮಂತ್ರಾಲಯ ಪ್ರಭುಗಳ ಮುಖಾಂತರ ಕಂಡ್ರೆ ಆಗ ಶಾಶ್ವತವಾಗಿ ನಿಲ್ತೀಯ. 1 ಸೆಕೆಂಡ್ ಕಂಡ್ಬಿಟ್ರೆ ತಿರುಪ್ತಿಲಿ 1 ಸೆಕೆಂಡ್ ದರ್ಶನ ಆದಾಗೆ. ಹಾಗಾಗಿ ಆ ರೀತಿ ಬೇಡ. ಹೀಗಿರುವಾಗ ಶೇಷ ಹೇಳ್ತಾನೆ, ಯಾವಾಗ್ಲೂ ನನಗೆ ಅಂಗಸಂಗ ಸ್ಪರ್ಶ, ವೈಕುಂಠದಲ್ಲಿ ನಾನೇ ಯಾವಾಗ್ಲೂ ಇರೋದು, ನಾನೇ ದೊಡ್ಡವನು ಅಂತ ಹೇಳ್ತಿದ್ದಾನೆ ಶೇಷ. ಅದಕ್ಕೆ ನೀವೇನಾದ್ರು ನಿರ್ಣಯ ಮಾಡಿ ಬ್ರಹ್ಮದೇವರೇ. ಶೇಷ ಅಂದ, ಅಲ್ಲ, ಈ ಹನುಮಂತ ಕಪಿ, ಚೇಷ್ಟೆ ಮಾಡ್ತಕ್ಕಂಥ ಸ್ವಭಾವದವನು, ಶಾಕಾಹಾರಿ, ಆ ಮರದಿಂದ ಈ ಮರಕ್ಕೆ ಹಾರ್ತಕ್ಕಂಥವನು. ಇವನು ಬಂದು ನನ್ನ ವೈಕುಂಠದೊಳಗೆ ಬಿಡು ಅಂತ ಹೇಳ್ತಾನಲ್ಲ, ಇವನಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ವಾ? ಬ್ರಹ್ಮದೇವರೇ, ಎಲ್ಲಿ ಒಂದು ಪರೀಕ್ಷೆ ಮಾಡಿ ಅಂತ. ಸರಿ ಆಯ್ತು, ಬ್ರಹ್ಮದೇವರು ಹೇಳಿದ್ರು, ನೋಡ್ರಪ್ಪ ಒಂದ್ ಕೆಲಸ ಮಾಡೋಣ ಶೇಷ, ನೀನ್ ಸಾಮರ್ಥ್ಯನೋ ಹನುಮಂತ ಸಾಮರ್ಥ್ಯ ನೋಡೋಣ. ಮೇರು ಪರ್ವತ ಇದೆ, ಮೇರು ಪರ್ವತಕ್ಕೆ ನೀನು ಗಟ್ಟಿಗೆ ಸುತ್ಕೊಂಡ್ಬಿಡು. ಹನುಮಂತ ಏನಾರು ಆ ಪರ್ವತವನ್ನ ಅಲ್ಲಾಡ್ಸಿದ್ರೆ ಹನುಮಂತ ಗೆದ್ದ. ಅಕಸ್ಮಾತ್ ಪರ್ವತವನ್ನ ಅಲ್ಲಾಡದೆ ಇದ್ರೆ, ಅಷ್ಟು ಬಿಗಿಯಾಗಿ ನೀನ್ ಇಟ್ಕೊಂಡಿದ್ರೆ ನೀನೇ ಗೆದ್ದಂಗೆ. ಸರಿ ಆಯ್ತು ಅಂತ ಪರೀಕ್ಷೆ ಆಯ್ತು. ಎಲ್ರು ಮೇರು ಪರ್ವತಕ್ಕೆ ಹೋದ್ರು, ಶೇಷ ದೇವರು ಹೋದ್ರು, ಪರ್ವತವನ್ನ ಆಲಿಂಗನ ಮಾಡ್ಕೊಂಡ್ರು. ಹನುಮಂತ ದೇವರು ಸ್ಪರ್ಶನೇ ಮಾಡ್ಲಿಲ್ವಂತೆ. ಹನುಮಂತ ದೇವರಿಗೆ ಬೀಸಿದ ಗಾಳಿ ಆ ಪರ್ವತಕ್ಕೆ ಬೀಸಿದಕ್ಕೆ ಆ ಮೇರು ಪರ್ವತದ ಒಂದು ತುಂಡು ಬಂದು ಈ ತಿರುಪ್ತಿಗೆ ಬಿತ್ತಂತೆ. ಆ ಪರ್ವತವೇ ಶೇಷಾಚಲ. ಸರಿ ಆಯ್ತು, ಶೇಷಾಚಲ ಅಲ್ಲಿ ಬಂದು ಬಿತ್ತು. ಅಷ್ಟೊತ್ತಿಗಾಗ್ಲೇ ಆ ಶೇಷ ದೇವರಲ್ಲಿದ್ದೆಲ್ಲ ಅಹಂಕಾರನು ಹೊಟ್ಟೋಯ್ತಂತೆ. ಜೀವೋತ್ತಮರಾದ ವಾಯುದೇವರಿದ್ರೆ ನನಗೆ ಜೀವ, ಆ ಶೇಷನಲ್ಲೂ ಜೀವೋತ್ತಮ ನಿಂತು ನಿಯಮನ ಮಾಡ್ತಿದ್ರೆ ದೇವ್ರ ಸೇವೆ.
ಅಂಥದ್ದು ಜೀವೋತ್ತಮರಿಗೆ ನಾನು ನಿಂದನೆ ಮಾಡ್ಬಿಟ್ನಲ್ಲ ಅಂತ ಹೇಳಿ ಆ ಹನುಮಂತ ದೇವರಿಗೆ ನಮಸ್ಕಾರ ಮಾಡೋದಂತೆ. ನಮಸ್ಕಾರ ಮಾಡಿ, ಸ್ವಾಮಿ, ಈ ಪರ್ವತಕ್ಕೆ ಶೇಷಾಚಲ ಅಂತ ಹೆಸರಿಡು. ಯಾಕೆ ಅಂತಂದ್ರೆ ನಿನ್ನ ಬಂದು ದರ್ಶನ ಮಾಡೋರು ಅಹಂಕಾರ ಸಹಿತವಾಗಿ ನಿನ್ನ ಹತ್ರ ಬಂದ್ರೆ ಅವ್ರಿಗೆ ನೀನು ಶಿಲಾವತ್ ದೃಶ್ಯತೆ. ಇದೆಲ್ಲ ಏನಕ್ಕೆ? ತಿರುಪ್ತಿಗೆ ಹೋಗ್ತೀವಲ್ವಾ, ನಾವು ದರ್ಶನ ಮಾಡ್ತೀವಲ್ಲ, ತಿರುಪ್ತಿಗೆ ಹೋಗೋಕ್ಕಿಂತ ಮುಂಚೆ ನಾವು ವೃಷಭನಂತೆ ಆತ್ಮಾರ್ಪಣೆ ಮಾಡ್ಕೋಬೇಕು, ಅಂಜನಾಚಲಕ್ಕೆ ಸ್ಮರಣೆ ಮಾಡಿ ದಾಸರಾಗಿ ಹೋಗ್ಬೇಕು. ಈ ಶೇಷಾಚಲದ ಕಥೆಯನ್ನು ಕೇಳಿ ಅಹಂಕಾರ ರಹಿತವಾಗಿ ಹೋಗ್ಬೇಕು ಅನ್ನೋದಕ್ಕೆ ಈ ಕಥೆಗಳನ್ನು ಕೊಟ್ರು. ಆ ರೀತಿಯಲ್ಲಾಗಿ ಶೇಷಾಚಲ ಅಂತ. ಸರಿ, ಇದೆಲ್ಲ ಪೂರ್ವ ಕಥೆಗಳಪ್ಪ. ಕಲಿಯುಗದಲ್ಲಿ ಇದನ್ನ ಏನಂತ ಕರೆದಿದ್ದಾರೆ? ಕಲಿಯುಗದ ಮಹಾತ್ಮೆಯನ್ನು ಹೇಳಿ ನನ್ನ ಉದ್ಧಾರ ಮಾಡು ಅಂತ ಹೇಳಿ ಜನಕರಾಜ ಕೇಳ್ತಾ ಇದ್ದಾನೆ. ಆಯ್ತು, ಕಲಿಯುಗದ್ದು ಮಹತ್ವವಾದ ಒಂದು ಘಟನೆ ಇದೆ. ಏನದು ಅಂತಂದ್ರೆ, ಕಲೋ ವೆಂಕಟ ಶೈಲೇತಿ ಕಥಂ ನಾಮ ಮಹಾಮುನೆ ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ ಕಾಲಹಸ್ತ್ಯಾಖ್ಯ ನಗರೇ ಸತ್ಯವಾಗ್ ಬ್ರಾಹ್ಮಣೋ ಭವೇತ್ ಅಪುತ್ರ ಸ್ಯಾಭಿ ವಿಪ್ರಸ್ಯ ನಾಭೂ ದುಃಖಂ ಸುತಾಪ್ತಯೇ. ಆ ತಿರುಪತಿ ಪರ್ವತ ಏನಿದೆ ಇವತ್ತು, ಅಲ್ಲಿಂದ ಒಂದು 30ರಿಂದ 40 ಕಿಲೋಮೀಟರ್ ದೂರದಲ್ಲಿ ಕಾಳಹಸ್ತಿ ಅಂತಿದೆ. ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ಅಂತ ಹೆಸರು ಬಂತಲ್ಲ, ಯಾಕೆ ಬಂತು ಕತೆ ಹೇಳ್ತೀನಿ ಕೇಳು. ಕಾಳಹಸ್ತಿ ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ನಗರ. ಆ ಕಾಳಹಸ್ತಿಲಿ ಎಂತ ಜನರಿದ್ದಾರೆ ಅಂತಂದ್ರೆ, ಎಲ್ಲ ಸತ್ಯವಾಗಿ ಬ್ರಾಹ್ಮಣರಿದ್ದಾರೆ, ಸತ್ಯವನ್ನ ನುಡಿತಕ್ಕಂಥ ಬ್ರಾಹ್ಮಣರಿದ್ದಾರೆ, ಉತ್ತಮ ಪರಾಕ್ರಮ ಉಳ್ಳಂತ ಕ್ಷತ್ರಿಯರಿದ್ದಾರೆ, ಪರಮಾತ್ಮನ ಪ್ರೀತಿಗಾಗಿ ಜೀವನವನ್ನ ನಡೆಸ್ತಕ್ಕಂಥ ವೈಶ್ಯರಿದ್ದಾರೆ. ಇವರೆಲ್ರಿಗೂ ಆಧಾರ ಸ್ತಂಭವಾಗಿ ಅವರೆಲ್ಲರ ಮಾತಿಗೂ ಗೌರವವನ್ನು ಕೊಟ್ಟು ಸಮಾಜದಲ್ಲಿ ಸದೃಢವಾಗಿ ಶೂದ್ರರೆಲ್ಲ ಉತ್ತಮ ರೀತಿಯಲ್ಲಿದ್ದಾರೆ. ಅಂಥ ಪುರ ಕಾಳಹಸ್ತಿ. ಆ ಕಾಳಹಸ್ತಿಯಲ್ಲಿ ಶ್ರೀಕಾಳಹಸ್ತಿ ಅಂತ ಅದಕ್ಕೆ ಹೆಸರು. ಶ್ರೀಕಾಳಹಸ್ತಿ ಅಲ್ಲಿನ ಒಂದು ಲಿಂಗ, ಪಂಚಭೂತದ ಲಿಂಗಗಳಿದೆ. ಈ ಅರುಣಾಚಲಕ್ಕೆ ಹೋದ್ರೆ ಅಗ್ನಿಲಿಂಗ, ಕಂಚಿಗೆ ಹೋದ್ರೆ ಪೃಥುಲಿಂಗ ಅಂತ ಈ ರೀತಿ ಎಲ್ಲ ಇದೆ. ಇಲ್ಲಿ ವಾಯುತತ್ವದ ಲಿಂಗ ಕಾಳಹಸ್ತಿಯಲ್ಲಿ, ಶ್ರೀಕಾಳಹಸ್ತಿಯಲ್ಲಿ ಏನಾಯ್ತು ಅಂತಂದ್ರೆ, ಅಮೃತವನ್ನ ಪಾನ ಮಾಡೋ ಕಾಲಕ್ಕೆ ಈ ರಾಹುಕೇತುಗಳಿಬ್ಬರನ್ನು ಕೂಡ ತುಂಡು ಮಾಡಿದಾಗ ಅವರು ಬಂದು ಬಿದ್ದ ಜಾಗ ಅಂತ ಅಲ್ಲಿ ಒಂದು ಲಿಂಗ ಇದೆ. ಅದೇ ಲಿಂಗಕ್ಕೇನೆ ಪೂಜೆ ಮಾಡಿದ್ ಯಾರು ಅಂತಂದ್ರೆ, ಬೇಡ್ರ ಕಣ್ಣಪ್ಪ ಪೂಜೆ ಮಾಡ್ತಾನಲ್ಲ, ಆ ಲಿಂಗಕ್ಕೆ ಅವನು ಹೆಚ್ಚು ಉಪಾಸನೆ ಮಾಡಿದಂಥದ್ದು. ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ, ಪ್ರತಿದಿನ ಆ ಲಿಂಗಕ್ಕೆ ಒಬ್ಬ ರಾಜ ಬಂದು, ಆ ಕಾಳಹಸ್ತಿ ನಗರದ ರಾಜ ಬಂದು ಆ ಲಿಂಗಕ್ಕೆ ಒಳ್ಳೆ ಬಂಗಾರದ ಕವಚ ಹಾಕ್ಬಿಡ್ತಿದ್ದ. ಯಾರು ಆ ಲಿಂಗವನ್ನು ನೋಡ್ಲಿಕ್ಕೆ, ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮುತ್ತು ವಜ್ರ ಒಳ್ಳೆ ಮಣಿಗಳಿಂದ ಯುಕ್ತವಾಗಿ ಅರ್ಚನೆ ಮಾಡ್ತಿದ್ದ. ಆ ಶಿವಲಿಂಗಕ್ಕೆ ಯಾವ ಪತ್ರೆ ಯಾವ ಹೂವನ್ನೇ ಸೊಕ್ಸ್ಲಿಲ್ವಂತೆ. ಯಾಕೆ ಅಂತಂದ್ರೆ ಅಷ್ಟು ವಜ್ರ ವೈಡೂರ್ಯಗಳಿಂದ ಯುಕ್ತನಾಗಿ ಉಪಾಸನೆ ಮಾಡ್ತಿದ್ದ. ಸರಿ, ಪೂಜೆ ಮಾಡಿ ಹೊರಟೋಗ್ತಿದ್ದ. ಅದಾದ್ಮೇಲೆ ಒಂದು ಆನೆ ಬರ್ತಿತ್ತು. ಆನೆ ಬಂದು ಏನ್ ಮಾಡ್ತಿತ್ತು ಅಂತಂದ್ರೆ, ಪಕ್ಕದಲ್ಲೇ ನದಿ, ಪಿನಾಕಿನಿ ನದಿ ನೀರನ್ನ ತನ್ನ ಸೊಂಡಿಲಲ್ಲಿ ತಗೊಂಬಂದು ಜೋರಾಗಿ ಅದ್ರ ಮೇಲೆ ಹಾಕಿ ರುದ್ರಾಭಿಷೇಕ ಮಾಡ್ತಿತ್ತು. ಈ ರಾಜ ಏನೇನ್ ಹಾಕಿದನೋ ಅದೆಲ್ಲ ಕಳಚಿ ಬೀಳ್ತಾ ಇತ್ತು. ಸರಿ, ಅಲ್ಲಿಂದ ಇಲ್ಲಿಂದ ಟೊಂಗೆನೆಲ್ಲ ಕಿತ್ಕೊಂಡ್ಬಂದು ಅರ್ಪಣೆ ಮಾಡ್ತಿತ್ತು. ಆ ಆನೆ ಬಂದು ರುದ್ರದೇವ ನಮಸ್ಕಾರ ಮಾಡ್ತು ಹೋಯ್ತು. ಕೆಲವೇ ಕಾಲಕ್ಕೆ ಒಂದು ಸರ್ಪ ಬರದಂತೆ. ಸರ್ಪ ಬಂದು ತನ್ನ ಹೊಳಿತಕ್ಕಂಥ ಮಣಿಗಳನ್ನೆಲ್ಲ ತಂದು ಆ ರುದ್ರದೇವರ ಪಾದಕ್ಕೆ ಹಾಕಿ ನಮಿಸಿ ಹೊರಟೋಗ್ತಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಈ ಜೇಡ ಬಂದು ಆ ರುದ್ರದೇವರ ಲಿಂಗ ತುಂಬಾ ಜೇಡರ ಬಲೆಯನ್ನು ಬಿಟ್ಬಿಟ್ಟು ಹೊರಟೋಗ್ತಿತ್ತು. ಮತ್ತೆ ಮಾರನೇ ದಿನ ರಾಜ ಬರ್ಬೇಕು, ಅವ್ನಿಗೆ ಆಶ್ಚರ್ಯ ಆಗ್ಬೇಕು. ಅಲ್ಲ, ನಾನು ಇಷ್ಟು ಚೆನ್ನಾಗಿ ಪೂಜೆ ಮಾಡೋಗ್ತೀನಿ, ಇಲ್ಲಿ ನೋಡಿದ್ರೆ ಒಂದು ರಾಶಿ ನೀರು, ನಾನು ಹಾಕಿದ ಆಭರಣ ಎಲ್ಲ ಬಿದ್ದೋಗಿದೆ, ಇಲ್ಲಿ ನೋಡಿದ್ರೆ ಜೇಡ ಕಟ್ಟಿದೆ, ಇದು ಯಾವ್ದ್ಯಾವ್ದೋ ಇದೆಯಲ್ಲ, ಏನಿದೆ ಈಗ ಆಗ್ತಿದೆ. ಸುಮಾರು ವರ್ಷ ಪೂಜಾ ಮಾಡಿದ ನಂತರದಲ್ಲಿ ಒಂದಿನ ಇದನ್ನ ವೀಕ್ಷಣೆ ಮಾಡ್ಬೇಕು ಅಂತ ಅಲ್ಲೇ ನಿಂತ ನೋಡ್ತಾನೆ. ಇವನ್ ಪೂಜೆ ಎಲ್ಲ ಮುಗಿದ ತಕ್ಷಣ ಒಂದು ಆನೆ ಬಂತು, ನೀರ್ ಹಾಕ್ತು, ಟೊಂಗೆ ಎಲ್ಲ ಕಿತ್ತಿಡ್ತು. ಒಂದ್ ಕಾಲಕ್ಕೆ ಹಾವು ಬಂತು, ಅದು ಕೂಡ ಮಾಡ್ತು, ಜೇಡ ಬಂತು ಕಟ್ತು. ಇದು ನೋಡೋ ಕಾಲಕ್ಕೆ ರುದ್ರದೇವರು ಪ್ರತ್ಯಕ್ಷ ಕೂತ್ಕೊಂಡ್ಬಿಟ್ಟಿದ್ರಂತೆ. ಪಾರ್ವತಿ ದೇವಿಯನ್ನ ತೊಡೆ ಮೇಲೆ ಕೂತ್ಕೊಂಡು ಆ ತ್ರಿಶೂಲಧಾರಿಗಳಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ರುದ್ರದೇವರು ಆ ಆನೆಗೆ ಮೋಕ್ಷ ಕೊಟ್ರಂತೆ. ಬಾ ನಡಿ ಕೈಲಾಸಕ್ಕೆ ಅಂದ್ರಂತೆ. ರುದ್ರದೇವರು ಕೈಲಾಸಕ್ಕೆ ಹೊರಡತಂತೆ. ಆ ಶೇಷದೇವರಿಗೆ ನೀನು ನಡಿ ಮೋಕ್ಷಕ್ಕೆ ಅಂತ ಹೇಳಿದ್ರಂತೆ. ಆ
ಜೇಡಕ್ಕೂ ಕೂಡ ನಡಿ ಮೋಕ್ಷಕ್ಕೆ ಅಂತಂತೆ. ರಾಜನಿಗೆ ಸಿಟ್ಟು ಬಂತು. ಪ್ರತಿದಿನ ವಜ್ರ ವೈಡೂರ್ಯಗಳ ಪೂಜೆ ಮಾಡಿದ್ ನನಗ್ ಮೋಕ್ಷ ಕೊಡ್ಲಿಲ್ಲ, ಅದಕ್ಕೆ ಮೋಕ್ಷ ಕೊಟ್ಟಿದ್ಯಲ್ಲ ಅಂತ ಹೇಳಿ ಕೂಕೊಂಬಿಟ್ರಂತೆ. ಆಗ ರುದ್ರದೇವರು ಅಂದ್ರಂತೆ, ನೀನು ಅಹಂಕಾರಯುಕ್ತನಾಗಿ ನಾನು ಹಾಕ್ತಿದ್ದೀನಿ ಅಂತ ಮಾಡಿದೆ. ಇವರು ಇದ್ದ ಪದಾರ್ಥವನ್ನು ಶುದ್ಧ ಭಕ್ತಿಯಿಂದ ಮದ್ವೇಷಗರಪಿಸಿ ಬುಂಜಿಪರು. ದೇವರು ನಮಗೇನ್ ಕೊಟ್ಟಿದ್ದಾನೆ ಅದನ್ನ ಕೊಡಬೇಕು. ನಮಗೇನ್ ಕೊಟ್ಟಿಲ್ಲ, ಸಾಲ ಮಾಡ್ತೀವಿ, ಇನ್ನೊಬ್ರ ಹತ್ರ ಕಸಿತೀವಿ, ಇನ್ನೊಬ್ರ ಹತ್ರ ಕಳ್ತನ ಮಾಡ್ಕೊಂಡು ನಮ್ಮ ವೈಭವವನ್ನು ತೋರಿಸ್ತೇನೆ ಅಂದ್ರೆ ಸ್ವಾಮಿ ಮೆಚ್ಚಲ್ಲ. ದೇವ್ರು ಹೇಳ್ದ, ನಿನ್ನ ಹತ್ರ ಒಂದು ತುಳಸಿ ದಳ ಇದೆಯಾ? ನವರಾತ್ರಿ ನಮ್ಗೇನು ಮಾಡ್ಲಿಕ್ಕೆ ಶಕ್ತಿ ಇಲ್ಲಪ್ಪ, ವಯಸ್ಸಾಗೋಗಿದೆ, ನಾನು ಇರೋದು ಒಬ್ಬರೇ ಮನೆಯಲ್ಲಿ. ಒಂದ್ ಲೋಟ ನೀರಿಟ್ಟಿ, ಸ್ವಾಮಿ ಆ ಲಕ್ಷ್ಮೀ ದೇವಿ ನಿನಗೆ ಪಂಚಭಕ್ಷಾದಿಗಳನ್ನ ಮಾಡಿ ಕೊಟ್ರೆ ಹೇಗ್ ಸ್ವೀಕಾರ ಮಾಡ್ತೀಯ? ಒಂದ್ ಲೋಟ ನೀರಿಟ್ಟಿದ್ದೀನಿ, ಇದನ್ನು ಹಾಗೆ ಸ್ವೀಕಾರ ಮಾಡು ಅಂತ ಹೇಳಿ ಕರುಣಾ ಸಮುದ್ರನಾದ ಪರಮಾತ್ಮ ನೀರ್ ಕೊಟ್ಟಿದ್ಯಾ ತಾನೆ, ನಿನ್ ಜೀವನದಲ್ಲಿ ಎಂದೂ ಕೂಡ ನಿನಗೆ ದಾಹ ಬರಲ್ಲ, ನಿನ್ನ ಕುಟುಂಬದವ್ರು ಎಲ್ರಿಗೂ ಕೂಡ ಅನ್ನವನ್ನು ಕೊಡ್ತೀನಿ ಅಂತ ಅನುಗ್ರಹ ಮಾಡ್ತಾನೆ. ಅಂತ ಕರುಣಾ ಸಮುದ್ರ ನಮ್ಮ ಸ್ವಾಮಿ. ಅದಕ್ಕೆ ಆ ರಾಜನಿಗೆ ಅನ್ನಂತೆ ರುದ್ರದೇವರು, ನೋಡು ನೀನ್ ಎಲ್ಲಾ ಮಾಡಿದ್ಯಾ ಸರಿ, ನೀನು ವಿನಯದಿಂದ ಯುಕ್ತನಾಗಿ ಭಕ್ತಿಯಿಂದ ನನ್ನ ಹತ್ರ ಬಾ, ನಿನಗೂ ಮೋಕ್ಷ ಕೊಡ್ತೀನಿ ಅಂತ ಹೇಳ್ದ. ಅಂತ ಪರಮ ಶಿವಲಿಂಗ ಇರ್ತಕ್ಕಂತ ಸನ್ನಿಧಾನ ಕಾಳಹಸ್ತಿ. ಅಲ್ಲಿ ಪುರಂದರ ಅಂತ ಒಬ್ರು ಸ್ವಾಮಿಯಾಜಿಗಳು, ಅವರ ಅನುಷ್ಠಾನವನ್ನ ಕೇಳಿದ್ರೆ ಬೇರೆಯವರಿಗೆ ಶ್ರದ್ಧಾ ಭಕ್ತಿಗಳು ಬರ್ತಿತ್ತಂತೆ. ಪುರಂದರ ಸ್ವಾಮಿಯಾಜಿ ಅಂತ ಹೆಸರು ಕೇಳಿದ್ರೆ ಅವರಲ್ಲಿ ಏನೋ ಒಂದು ಭಕ್ತಿ ಸಂಚಲನ ಆಗ್ತಿತ್ತಂತೆ. ಯಾರವರು ಅಂತ ಹೇಳುವಾಗ ಹೇಳ್ತಾ ಇದ್ದಾರೆ, ದೈವೇನ ಪೂರ್ವ ಪುಣ್ಯೇನ, ಅವರಿಗೆ ಪೂರ್ವ ಪುಣ್ಯದಿಂದ ಅವರ ಪೂರ್ವೀಕರೆಲ್ಲರೂ ಕೂಡ ಅಗ್ನಿಹೋತ್ರವನ್ನ ಮಾಡ್ತಿದ್ರು. ಏನಿದು ಅಗ್ನಿಹೋತ್ರ ಅಂದ್ರೆ, ವಿವಾಹ ಆಗದಂತ ಪುರುಷ ತನ್ನ 3ನೇ ದಿನ, ಮದುವೆ ಆಗಿ 3ನೇ ದಿನ ಹೆಂಡತಿ ತನ್ನ ತವರು ಮನೆಗೆ ಹೋಗಿ ಆ ತವರು ಮನೆಯಲ್ಲಿ ಬೆಳಗ್ತಿರ್ತಕ್ಕಂಥ ಅಗ್ನಿಯನ್ನು ತಗೊಂಬಂದು ಗಂಡನ ಕೊಡ್ತಾಳಂತೆ. ನೋಡು, ನಿನ್ನಲ್ಲಿ ಅಗ್ನಿ ತೇಜಸ್ ಬರ್ಲಿ, ನಿನಗ್ ಬ್ರಹ್ಮ ತೇಜಸ್ ಬರ್ಲಿ. ಇಲ್ಲಿವರೆಗೂ ಬ್ರಹ್ಮಚರ್ಯ ಆಶ್ರಮವನ್ನ ಪರಿಪಾಲನೆ ಮಾಡದೆ ಇನ್ನು ನೀನ್ ಯಜ್ಞಗಳನ್ನ ಮಾಡು, ಪ್ರತಿನಿತ್ಯ ಬ್ರಾಹ್ಮಣ ಸಂತರ್ಪಣೆಗಳನ್ನ ಮಾಡು. ಹಾಗಾಗಿ ಈ ಅಗ್ನಿಯನ್ನ ನೀನು ಕೊಟ್ಟಿದ್ದೀನಿ. ಎಲ್ಲಿವರೆಗೂ ಗೃಹಸ್ಥನಾಗಲ್ಲ ಅಲ್ಲಿವರೆಗೂ ಬ್ರಹ್ಮ ತೇಜ ಅನ್ನೋದು ಪರಿಪಕ್ವವಾಗಲ್ವಂತೆ. ಅದಕ್ಕೆ ವಿವಾಹ ಆಗು ಅಂತ ಹೇಳಿ ಭವಿಷ್ಯೋತ್ತರ ಪುರಾಣ ತಿಳಿಸ್ತಾ ಹೇಳ್ತಾ ಇದೆ. ಆ ರೀತಿ ಅಗ್ನಿಯನ್ನ ತಂದು ನಾವು ಸಾಯೋ ತನಕ ಆ ಅಗ್ನಿ ಹಾರಬಾರ್ದು, ಆ ರೀತಿಯಲ್ಲಿ ನೋಡ್ಕೋಬೇಕು. ಆ ಅಗ್ನಿಹೋತ್ರವನ್ನ ಮಾಡ್ತಕ್ಕಂಥವ್ರು ಮನೆಯನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಯಾರು ಅಗ್ನಿಹೋತ್ರವನ್ನ ಮಾಡ್ತಾರೋ ಅವ್ರ ಇಜ್ಜಾಗಕ್ಕನೆ ಎಲ್ಲ ತೀರ್ಥಗಳ ಸನ್ನಿಧಾನ ಅಂತ ಮಹಾತ್ಮೆ ಆ ಅಗ್ನಿಹೋತ್ರಗಿದೆ. ಅಂತ ಅಗ್ನಿಹೋತ್ರವನ್ನು ಮಾಡ್ತಿದ್ರು. ಪ್ರತಿದಿನ 3:15 ಏಳಬೇಕು, ತಮ್ಮ ಶೌಚಾದಿಗಳನ್ನು ಮುಗಿಸಿ ಸ್ನಾನ ಮಾಡಿ ದೇವತಾ ನಿರ್ಮಾಲ್ಯವನ್ನ ಮಾಡಿ ಅಧ್ಯಯನ ಕೂತ್ಕೊಂಡ್ರು ಅಂತಂದ್ರೆ ಸೂರ್ಯ ಉದಯಿಸೋ ತನಕ ಅಧ್ಯಯನ. ತದನಂತರದಲ್ಲಿ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಪಾಠ ಮಾಡಬೇಕು. 10 ಗಂಟೆ ತನಕ ಪಾಠ ಆಗಬೇಕು. ಪಾಠ ಎಲ್ಲ ಮುಗಿದ ತಕ್ಷಣ ಮತ್ತೆ ಯಜ್ಞ ನಡಿಬೇಕು. 10 ಗಂಟೆಯಿಂದ ಯಜ್ಞ ನಡಿಬೇಕು. ಯಜ್ಞ ಎಲ್ಲ ಮುಗಿದ ಮೇಲೆ ದೇವತಾ ಪೂಜೆಯನ್ನು ಮಾಡಬೇಕು, ದೇವ ನೈವೇದ್ಯ ಮಾಡಬೇಕು. 100 ಜನ 1000 ಜನ ಬ್ರಾಹ್ಮಣರುಗಳು ಅವ್ರ ಮನೆಗೆ ಬರ್ತಿದ್ರು. ಅವ್ರಿಗೆಲ್ಲ ಭೋಜನಕ್ಕೆ ವ್ಯವಸ್ಥೆ ಮಾಡಬೇಕು. ತದನಂತರದಲ್ಲಿ ಆಕಳು ಗೋಸೇವೆ ಮಾಡ್ತಿದ್ರು. 1000 ಆಕಳನ್ನ ಸಾಕಿದ್ರಂತೆ. ಆ ಗೋಸೇವೆ ಮಾಡಬೇಕು. ಆ ಗೋಸೇವೆ ಎಲ್ಲ ಮುಗಿದ ತದನಂತರದಲ್ಲಿ ತಾವು ಭೋಜನ ಮಾಡಬೇಕು. ಭೋಜನ ಮಾಡಿದ ತಕ್ಷಣ ಮತ್ತೆ ಅಧ್ಯಯನ ಮಾಡಬೇಕು. ಅಧ್ಯಯನ ಮುಗೀತು ಅಂದ ತಕ್ಷಣ 6 ಗಂಟೆ ಕರೆಕ್ಟ್ ಆಗಿ ಸಂಧ್ಯಾ ವಂದನೆ ಮಾಡಬೇಕು. ಸಂಧ್ಯಾ ವಂದನೆ ಆಗಿದ ತಕ್ಷಣ ಮತ್ತೆ ಪಾಠ, ಮತ್ತೆ ರಾತ್ರಿ ಪೂಜೆ, ಅವೆಲ್ಲ ಮುಗಿಯೋ ಹೊತ್ತಲ್ಲಿ 10 ಗಂಟೆ ಆಗ್ಬೇಕು. 10 ಗಂಟೆ ನಂತರದಲ್ಲಿ ಮತ್ತೆ ನಾಳೆಗೆ ಏನೇನ್ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಮಲಗೋದು 12 ಗಂಟೆ, ಮತ್ತೆ 3:15 ಏಳಬೇಕು. ಜೀವನವನ್ನ ತಮಗಾಗಿ ಎಂದು ಒಂದು ಕ್ಷಣವನ್ನು ಬಳಸದೆ ಪೂರ್ತಿ ಸಾಧನ ಶರೀರ ಮಾಡ್ಕೊಂಡಿದ್ರು. ಮದುವೆ ಆಗಿ ದಂಪತಿಗಳಿಗೆ, ಆ ಸೋಮಯಾಜಿ ದಂಪತಿಗಳಿಗೆ ವಿವಾಹ ಆಗಿ 70 ವರ್ಷ ಆಗಿತ್ತು. ಅಂದ್ರೆ ಅವ್ರ ವಯಸ್ಸು 90 ವರ್ಷ ಅಂತ. 90 ವರ್ಷ ಆದ್ರೂ ಒಂದು ಸಂತಾನ ಇಲ್ವಂತೆ. ಎಲ್ರು ಹೇಳ್ತಿದ್ರಂತೆ, ಅಲ್ಲ ಇಷ್ಟೆಲ್ಲಾ ನೀವು ಸಾಧನೆ ಮಾಡ್ತಿದ್ದೀರಾ, ನಿಮ್ಮ ಮನೆ ಜ್ಯೋತಿಯನ್ನ ಬೆಳಗ್ಲಿಕ್ಕೆ ಒಂದು ಸಂತಾನ ಇಲ್ವಲ್ಲ ನಿಮಗೆ ಅಂತೆಲ್ಲ ಕೇಳಿದ್ರು. ಸರಿ ಆಯ್ತು ಅಂತ ಹೇಳಿ 90ನೇ ವಯಸ್ಸಿಗೆ ಅವರು ದೇವ್ರನ್ನ ಪ್ರಾರ್ಥನೆ ಮಾಡಿದಂತೆ. ನಮ್ ಮದುವೆ ಆಗಿ 70 ವರ್ಷ ಆಯ್ತು, ಸ್ವಾಮಿ ಸಂತಾನ ಕೊಡುವ ಒಂದು 90ನೇ ವರ್ಷದಲ್ಲಿ ಕೇಳಿದ್ರಂತೆ. ಆ ಪರಮಾತ್ಮನ ಅನುಗ್ರಹದಿಂದ ಪೂರ್ವ ಪುಣ್ಯೇನ ಪುತ್ರೋ ಭವೋದ್ಭೂತ ಭೂಸರೇ ಚಕಾರ ನಾಮ ಲಿಖಿತಂ ಮಾಧವಂ ವಿಪ್ರಸಂದದಿ. 90ನೇ ವಯಸ್ಸಿಗೆ ಅವ್ರಿಗೆ ಸಂತಾನ ಆಯ್ತಂತೆ. ಸಂತಾನ ಆದ್ರೆ ಇಡೀ ಕಾಳಹಸ್ತಿಯಲ್ಲಿ ಎಲ್ರ ಮನೆಗೂ ತೋರಣ ಹಾಕ್ಬಿಟ್ರಂತೆ. ಆ ಸೋಮಯಾಜಿಗಳಿಗೆ ಸಂತಾನ ಆಯ್ತಪ್ಪ, ನಮ್ಗೆಲ್ಲ ಹಬ್ಬ ಅಂತ ಎಲ್ಲಾ ವಿಪ್ರರನ್ನ ಕರೆದ್ರಂತೆ. ಬಹಳ ಆನಂದ ಆಗಿ ಆ ಮಗುವಿಗೆ ಮಾಧವ ಅಂತ ಹೆಸರಿಟ್ರಂತೆ. ಮಾಧವ ಅಂತ ಹೆಸರಿಟ್ರು. ಪುತ್ರೋಪನೀತೋ ಬಾಲಸ್ತೋ ವವೃದೆ
ಚಂದ್ರವನ್ ನೃಪ ವೇದ ವೇದಾಂಗ ತತ್ವಜ್ಞ ಸರ್ವಶಾಸ್ತ್ರ ವಿಶಾರದ. ಇವ್ರು ಹೇಗೆ ಸರ್ವಶಾಸ್ತ್ರಗಳಲ್ಲಿ ವಿಶಾರದರಾದ್ರೋ ಆ ಮಾಧವನಿಗೂ ಕೂಡ ತಾವೇ ಪಾಠವನ್ನು ಹೇಳಿ ಧರ್ಮಾಚರಣೆಯಿಂದ ಹೇಗ್ ಬದುಕಬೇಕು ಅಂತೆಲ್ಲ ಉಪದೇಶಗಳನ್ನ ಮಾಡಿದ್ರಂತೆ. ತಥಾ ಕಾಲಾಂತರೇ ಪುತ್ರಂ ಪ್ರಾಪ್ತದಾರಂ ಚಕಾರ ಸ ಚಂದ್ರಲೇಖಾಯ ರೇಮೆ ಬಹುಕಾಲಂ ಸಮಾಧವ. ಸರಿ, ಅವನಿಗೆ ಹೇಳಿದ್ರು, ನೋಡು ನೀನು ಎಲ್ಲ ಅಧ್ಯಯನವನ್ನ ಮಾಡಿದ್ಯಾ. ಯಾವತ್ತು ಅಧ್ಯಯನ ಪೂರ್ಣ ಆಗ್ತಿತ್ತು ಪೂರ್ವ ಕಾಲದಲ್ಲಿ ಅಂತಂದ್ರೆ, ಪ್ರತಿನಿತ್ಯ ಗುರುಕುಲದಲ್ಲಿ ಗುರುಪತ್ನಿ ಮನೆ ಮುಂದೆ ಇರೋಂತ ಬೇವಿನ ಸೊಪ್ಪು ತಂದು ಚಟ್ನಿ ಮಾಡ್ತಿದ್ನಂತೆ. ಇವನಿಗೆ ಯಾವಾಗ ವಿದ್ಯೆಯಲ್ಲಿ ಆಸಕ್ತಿ ಇತ್ತು ಪಟ ಊಟ ಮಾಡ್ಬೇಕು ಹೋಗ್ಬೇಕು. ಪ್ರತಿದಿನ ಆ ಬೇವಿನ ಸೊಪ್ಪಿನ ಚಟ್ನಿ ಮಾಡ್ತಿದ್ಲಂತೆ ಗುರುಪತ್ನಿ. ಪ್ರತಿದಿನ ಅದೇ ತಿನ್ನೋದು. ಯಾವಾಗ ವಿದ್ಯೆ ಮುಗಿತಾ ಬರೋದು ಅವತ್ತೊಂದ್ ದಿನ ಕೇಳೋದಂತೆ, ಅಮ್ಮ ಇವತ್ ಯಾಕೆ ನೀವು ಚಟ್ನಿಗೆ ಬೇವಿನ ಸೊಪ್ಪು ಹಾಕಿದ್ದೀರಾ ಅಂತ. ಅವಾಗ ಗುರುಗಳಾದವ್ರು ಹೇಳೋರಂತೆ, ಓಹೋ ನಿನಗೆ ಇಲ್ಲಿವರೆಗೂ ಜ್ಞಾನದಲ್ಲಿತ್ತು ಗಮನ, ಇವಾಗ ನಾಲ್ಗೆ ಬಂದಿದೆ, ಹಂಗಂದ್ರೆ ನಿನ್ ವಿದ್ಯೆ ಇಲ್ಲಿಗೆ ಸಮಾಪ್ತಿ. ಆ ರೀತಿ ಅವನಿಗೆ ಚಿಂತನೆ ಆಯ್ತು. ಓ ವಿದ್ಯೆ ಪೂರ್ಣ ಆಗಿದೆ ಅಂದ್ರೆ ಇಲ್ಲಿಗೆ ನಿಂತಿದೆ ಅಂತಂದ್ರೆ ಮುಂದೆ ನಾವೇನ್ ಮಾಡ್ಬೇಕು, ಇವನ್ ಗಮನ ಎಲ್ಲೆಲ್ಲೋ ಹರಡ್ಲಿಕ್ಕೆ ಪ್ರಾರಂಭ ಆಗತ್ತೆ, ಇವನ್ಗೆ ಉತ್ತಮವಾದ ಕನ್ಯೆಯನ್ನು ತರಬೇಕು ಅಂತ ಹೇಳಿ ಚಂದ್ರಲೇಖ ಅಂತ ಉತ್ತಮ ಭಾರ್ಯೆಯನ್ನು ತಂದು ವಿವಾಹ ಮಾಡ್ತಿದ್ದಾರಂತೆ. ವಿವಾಹ ನಂತರದಲ್ಲಿ ಆ ಮಾಧವ ತಂದೆಯಂತೆ ಪಂಚಯಜ್ಞ ಪರೋ ನಿತ್ಯಂ ಪಂಚಾನನ ಸಮದ್ಯುತಿ ತ್ರಿಸಪ್ತವರ್ಣಂ ರಾಜೇಂದ್ರ ದ್ವಿತೀಯ ಇವ ಭಾಸ್ಕರ. ಎರಡನೇ ಸೂರ್ಯನಂತೆ ಇದ್ದನಂತೆ. ಅಂಥ ಒಂದು ತೇಜಸ್ ಬಂತಂತೆ ಅವನಿಗೆ ವಿವಾಹ ಆದ್ಮೇಲೆ. 5 ಪಂಚಯಜ್ಞ ಅಂತ ಯಾವ್ದದು ಅಂತಂದ್ರೆ, ಪಿತೃಋಣವನ್ನ ತೀರಿಸ್ಲಿಕ್ಕೆ ತಂದೆ ತಾಯಿಗಳಿರೋರು ತಂದೆ ತಾಯಿ ಏನ್ ಮಾರ್ಗ ಹಾಕೊಟ್ಟಿದ್ರೋ ಅದರಂತೆ ನಡೆಯೋದೇ ಪಿತೃಯಜ್ಞ. ದೇವ ಋಣವನ್ನ ತೀರಿಸ್ಲಿಕ್ಕೆ ಅಂತ ಹೇಳಿ ದೇವತಾ ತರ್ಪಣಾದಿಗಳು, ಋಷಿ ತರ್ಪಣ, ಅತಿಥಿ ಅಭ್ಯಾಗತರ ಸೇವೆ, ಮತ್ತೆ ಭೂತದಯವನ್ನ ತೋರಿಸ್ಬೇಕು. ಇದಕ್ಕೆ ಪಂಚಯಜ್ಞ ಅಂತ ಕರೆದಿದ್ದಾರೆ. ಪಂಚತೀರ್ಥಗಳು ಅಂತಿದೆ. ಯಾವ್ದಿದು ಪಂಚತೀರ್ಥ ಅಂತಂದ್ರೆ, ವಿಪ್ರನ ಬಲಹಸ್ತ ಇದೆಯಲ್ಲ, ಈ ಹಸ್ತದಲ್ಲಿ 5 ತೀರ್ಥ ಇದೆಯಂತೆ. ದೇವತೆಗಳಿಗೆಲ್ಲ ಇದೇ ರೀತಿ ತರ್ಪಣ ಕೊಡ್ತೀವಿ ಅಲ್ವಾ. ಸ್ತ್ರೀಯರು ಕೂಡ ಕೃಷ್ಣ ಆರ್ಗೆ ಕೊಡಬೇಕು ಅಂದ್ರೆ ಇದೇ ರೀತಿ ಕೊಡೋದು. ಈ ಜಾಗದಲ್ಲಿ ದೇವತಾ ತೀರ್ಥ ಇದೆಯಂತೆ. ಈ ಕೊಡತಕ್ಕಂಥದ್ದು ಅಂಗುಷ್ಟಾಗ್ರೆ ಪಿತೃತೀರ್ಥಂ. ಪಿತೃಗಳಿಗೆ ಹೀಗೆ ಕೊಡಬೇಕು. ಇಲ್ಲಿ ಪಿತೃತೀರ್ಥ ಇದೆ. ನಾವು ಕೇಶವ ಸ್ವ ನಾರಾಯಣ ಸ್ವ ಅಂತ ಇಲ್ಲಿ ತಗೋತೀವಲ್ಲ, ತೀರ್ಥ ಇಲ್ಲೇ ತಗೋಬೇಕು. ತೀರ್ಥನ ಹೀಗೆ ಹಾಕೊಳ್ಳೋ ಹಾಗಿಲ್ಲ. ಇದಕ್ಕೆ ಬ್ರಾಹ್ಮಿ ತೀರ್ಥ ಅಂತ ಕರೀತಿದ್ದಾರೆ. ಹೀಗ್ ಕೊಡ್ತೀವಲ್ಲ, ಇದು ಋಷಿ ತೀರ್ಥ. ಹಸ್ತ ಮಧ್ಯೆ ಅಗ್ನಿ ತೀರ್ಥಂ ಅಂತ. ಯಾರು ಗೃಹಸ್ಥನಾಗಿದ್ದಾನೆ ಅವನ ಹಸ್ತ ಮಧ್ಯದಲ್ಲಿ ಅಗ್ನಿ ತೀರ್ಥ. ಈ 5 ತೀರ್ಥವನ್ನ ಪ್ರತಿನಿತ್ಯ ಉಪಾಸನೆ ಮಾಡಬೇಕು, ಪಂಚಯಜ್ಞಗಳನ್ನ ಮಾಡಬೇಕು ಅಂತ. ಇವೆಲ್ಲವನ್ನು ನಿತ್ಯಂ ಪಂಚಾನ ಸಮದ್ಯುತಿ. ಎಷ್ಟು ಚೆನ್ನಾಗಿ ಮಾಡ್ತಿದ್ದ ಅಂತಂದ್ರೆ ತುಂಬಾ ಸಂತೋಷ ಆಗಿ ಅವನನ್ನು 2ನೇ ಸೂರ್ಯ ಅಂತ ಕರೆದ್ರು ಅಂತ ಹೇಳಿ. ಇಷ್ಟು ಒಳ್ಳೆಯ ರೀತಿಯಲ್ಲಿ ಅವನ ಜೀವನ ನಡೀತಿದೆ. ಯಾವತ್ತೆಲ್ಲಾ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದೆಯೇ ಅಂತ ನಾವು ಅನ್ಕೋತೀವಿ, ಅವತ್ತೇನೋ ಒಂದು ಬರುತ್ತೆ. ಅದು ಬಂದು ಮತ್ತೆ ಒಂದು ಉತ್ತಮ ಸಾಧನೆಗೆ ಕಾರಣ ಆಗುತ್ತೆ. ಸಾತ್ವಿಕನಾಗಿದ್ದ, ಉತ್ತಮನಾಗಿದ್ದ ಅಂತಂದ್ರೆ ನಮ್ಮ ತಪ್ಪುಗಳು ದೋಷಗಳು ಕೂಡ ಒಳ್ಳೇದಾಗತ್ತೆ. ನಮ್ಮಲ್ಲಿ ದುಷ್ಟತನದ ಪ್ರಾಚುರ್ಯತೆ ಹೆಚ್ಚಿತ್ತು ಅಂತಂದ್ರೆ ಅದು ಮತ್ತೆ ತಮೋ ಗುಣಕ್ಕೆ ಕಾರಣವಾಗುತ್ತೆ. ಅದೇನಾಯ್ತು, ಮಾಧವನ್ ಜೀವನ ಇಷ್ಟು ಚೆನ್ನಾಗಿದೆಯಲ್ಲ, ಮುಂದೇನಾಯ್ತು ಅಂತ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು. 1 ನಿಮಿಷ. ಶ್ರೀನಿವಾಸ ದೇವರಿಗೆ ಘೋಷನಾದಕ್ಕೆ ಒಲಿದಿಹನ ಅಂತ ಕರೀತಾರೆ. ತಿರುಪ್ತಿಗೆ ಹೋದ್ರೆ ನೀವು ಮೌನವಾಗಿ ಹೋಗೋಗಿಲ್ಲ, ಬದ್ರಿಗೆ ಹೋದ್ರೆ ಮೌನಾನೇ. ಯಾಕೆಂದ್ರೆ ನಾವು ಕೂಕೋತೀವಿ ಅಂತಂದ್ರೆ ಅಲ್ಲಿ ಏನು ನಡೆಯಲ್ಲ. ಪಂಡ್ರಾಪುರಕ್ಕೆ ಹೋದ್ರು ಅಲ್ಲೂ ಘೋಷನಾದಕ್ಕೆ. ಘೋಷನಾದ ಅಂದ್ರೇನು? ಪರಮಾತ್ಮನ ನಾಮವನ್ನ ಜೋರಾಗಿ ಸ್ಮರಣೆ ಮಾಡ್ಬೇಕಂತೆ. ಯಾಕೆ ಅಂತಂದ್ರೆ ದೇಹ ಮನಸ್ಸೆರಡು ಕೂಡಿ ಆ ಪರಮಾತ್ಮನ ಹತ್ರ ಮುಟ್ಲಿ ಅಂತ. ಪ್ರತಿದಿನ 1 ನಿಮಿಷ ದೇವರ ಘೋಷನಾದವನ್ನು ಮಾಡಿ ಅವನಿಗೆ ಅರ್ಪಣೆ ಮಾಡಿ ಆಮೇಲೆ ಮಂಗಳಾರತಿಯನ್ನು ಮಾಡೋಣ. ಶ್ರೀನಿವಾಸ, ನಾ ಹೇಳ್ತೀನಿ ಅದನ್ನ ಹೇಳ್ರಿ. ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾಭಿ ರಾಜಿತಂ ಬ್ರಹ್ಮಾದ್ಯೈಃ ವಿನುತಂ ವಂದೇ ಕುಲದೇವಂ ರಮಾಪತಿಂ ವೆಂಕಟೇಶ 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 ಪಾಹಿ ಮಾಂ ವೆಂಕಟೇಶ 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 ರಕ್ಷ ಮಾಂ.
ಹನುಮ ಹನುಮ ಭೀಮ ಭೀಮ ಮಧ್ವ ಮಧ್ವ ಪಾಹಿ ಮಾಂ. ಹನುಮ ಹನುಮ ಭೀಮ ಭೀಮ ಮಧ್ವ ಮಧ್ವ ರಕ್ಷ ಮಾಂ. ರಾಘವೇಂದ್ರ 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 ಪಾಹಿ ಮಾಂ. ರಾಘವೇಂದ್ರ 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 ರಕ್ಷ ಮಾಂ. ನಿನ್ನವ ನಿನ್ನವ ಶ್ರೀನಿವಾಸ ನಿನ್ನವ